ಫ್ರೆಂಡ್ಸ್ ಎಲ್ಲರೂ ಸೇರ್ಕೊಂಡು ಒಂದು ಬೀಚ್ ಅಲ್ಲಿ ಆಟ ಆಡೋದಕ್ಕೆ ಹೋಗ್ತಾರೆ. ಅದೇ ಬೀಚ್ ಅಲ್ಲಿ ಅವರಿಗೆ ವಿಚಿತ್ರವಾಗಿರೋ ಒಂದು ವಸ್ತು ಸಿಗುತ್ತೆ. ನೋಡೋದಕ್ಕೆ ತುಂಬಾ ಡಿಫ್ರೆಂಟ್ ಆಗಿದ್ರು ಕೂಡ ಇವ್ರು ಅಷ್ಟೊಂದು ತಲೆ ಕೆಡಿಸ್ಕೊಂಡಿರ ಅದೇ ಬೀಚ್ ಅಲ್ಲಿ ಇಟ್ಟು ಅವ್ರ ಪಾಡ್ಗ ಅವ್ರ ಕೆಲ್ಸನ ನೋಡ್ಕೊಂತಾರೆ. ಮತ್ತೆ ಇವ್ರಿಗೆ ಅರ್ಥ ಆಗುತ್ತೆ ಆ ಬೀಚ್ ನ ಬಿಟ್ಟು ಅವ್ರು ಹೋಗೋದಕ್ಕೆ ಆಗ್ದಿರೋ ಹಾಗೆ ಆ ವಸ್ತು ಮಾಡಾಕ್ ಬಿಟ್ಟಿರುತ್ತೆ ಅಂತ. ಯಾರಾದ್ರೂ ಈ ಬೀಚ್ ಇಂದ ಆಚೆಗಡೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಮರಳಲ್ಲಿ ಕಾಲಿಟ್ರು ಕೈ ಇಟ್ರು ಕೂಡ ಅವರ ಬಾಡಿನ ಅದು ಅಬ್ಸರ್ವ್ ಮಾಡಾಕ್ ಬಿಡುತ್ತೆ. ಅಂತದೊಂದು ಅಲ್ಲೇನೈತೆ ಲಾಸ್ಟ್ ಗೆ ಏನಾಯ್ತು ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮುಖಾಂತರ ನಾವು ನೋಡೋಣ. ಅಂದಂಗೆ ಮೂವಿ ಹೆಸರು ದ ಸ್ಯಾಂಡ್ ಅಂತ 2015 ಅಲ್ಲಿ ರಿಲೀಸ್ ಆಗಿರೋದು. ಇನ್ನು ಮೂವಿ ಕಡೆ ಹೋಗೋದಕ್ಕೂ ಮೊದಲು ನಮ್ ಕಡೆಯಿಂದ ಚಿಕ್ಕ ರಿಕ್ವೆಸ್ಟ್, 2 ಚಾನಲ್ಸ್ ಡಿಮಾನಿಟೈಸೇಷನ್ ಆಗಿರೋದ್ರಿಂದ ಹೊಸ ಚಾನಲ್ ನ ಸ್ಟಾರ್ಟ್ ಮಾಡಿದೀನಿ. ಆ ಚಾನಲ್ ಹೆಸರು PG ಸ್ಟೋರಿ ವರ್ಲ್ಡ್ ಅಂತ. ಲಿಂಕ್ ಡಿಸ್ಕ್ರಿಪ್ಷನ್ ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಇನ್ನ ಯಾರಾದ್ರೂ ಆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಯಾಕಂದ್ರೆ 2 ಚಾನಲ್ ಡಿಮಾನಿಟೈಸೇಷನ್ ಆಗಿರೋ ಒಂದು ಬಾಧೆಯಲ್ಲಿ ನಾನಿದ್ದೆ. ಆದ್ರೆ ನನಗ್ ಗೊತ್ತಿರೋ ಒಂದು ವಿಷಯನ ಒಂದ್ಸತಿ 2 ಸತಿ ಸೋತೋಗ್ಬಿಟ್ಟಿದೀನಿ ಅಂತ ಹೇಳ್ಬಿಟ್ಟು ಸೈಲೆಂಟ್ ಆಗಿರೋದು ತಪ್ಪು. ಇನ್ನೊಮ್ಮೆ ಟ್ರೈ ಮಾಡೋಣ ಅಂತ ಹೇಳಿ ಹೊಸ ಚಾನಲ್ ನ ಸ್ಟಾರ್ಟ್ ಮಾಡಿದೀನಿ. ನಿಮ್ ಸಪೋರ್ಟ್ ಬೇಕು, ಅದೇ ತರ ತೋರಿಸ್ತೀರಾ ಅಂತ ಅನ್ಕೊಂತ ಇನ್ನ ಮೂವಿ ಕಡೆ ಹೋಗೋಣ. ಚಿತ್ರ ಪ್ರಾರಂಭದಲ್ಲೇ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲರೂ ಸೇರ್ಕೊಂಡು ಒಂದು ಬೀಚ್ಗೆ ಬಂದು ಪಾರ್ಟಿ ಮಾಡ್ಕೊಂತ ಇರ್ತಾರೆ. ಅದರಲ್ಲಿ ಯಾರೂ ಕೂಡ ನಾರ್ಮಲ್ ಆಗಿರೋದಿಲ್ಲ. ಎಲ್ಲರೂ ಕುಡ್ದ್ಬಿಟ್ಟಿರೋದ್ರಿಂದ ಮತ್ತಲ್ಲಿ ಮಾಡದೇ ಇರೋ ಕೆಲ್ಸಗಳೆಲ್ಲ ಮಾಡ್ತಾ ಇರ್ತಾರೆ. ಆವಾಗ ಆ ಸ್ಟೂಡೆಂಟ್ ಅಲ್ಲಿ ಒಬ್ಬ ಹುಡುಗ ಬಂದ್ಬಿಟ್ಟು ನೀವೆಲ್ಲರೂ ಫೋನ್ಸ್ ನ ಯೂಸ್ ಮಾಡಬಾರ್ದು, ಎಲ್ಲರೂ ಪಾರ್ಟಿನ ಎಂಜಾಯ್ ಮಾಡ್ಬೇಕು ಅಂತ ಹೇಳಿ ಅವ್ರ ಹತ್ರ ಇರೋ ಮೊಬೈಲ್ಸ್ ನ ಕಿತ್ಕೊಂತಾನೆ. ಸರಿಯಾಗಿ ಅದೇ ಟೈಮ್ಗೆ ಇಬ್ಬರು ಸ್ಟೂಡೆಂಟ್ಸ್ ನೀರಲ್ಲಿ ಒಂದು ಅಬ್ಜೆಕ್ಟ್ ಸಿಕ್ಕೈತೆ ಅಂತ ಹೇಳ್ಬಿಟ್ಟು ಅದನ್ನ ಎತ್ಕೊಂಡ್ ಬಂದು ಅಲ್ಲಿ ಇಡ್ತಾರೆ. ಅದು ನೋಡೋದಕ್ಕೆ ತುಂಬಾ ವಿಚಿತ್ರವಾಗಿ ದರಿದ್ರವಾಗಿದ್ರು ಕೂಡ ಎಲ್ಲರೂ ಮದ್ಯಪಾನದ ಮತ್ತಲ್ಲಿರೋದ್ರಿಂದ ಅದನ್ನ ಅಷ್ಟೊಂದು ತಲೆಗೆ ಹಾಕೊಂದಿರಾ ಇಗ್ನೋರ್ ಮಾಡಿ ಎಲ್ಲರೂ ಪಾರ್ಟಿನ ಎಂಜಾಯ್ ಮಾಡ್ತಾರೆ. ಹೀಗೆ ಸ್ವಲ್ಪ ಹೊತ್ತು ಕುಣಿದಾಡಿದ್ದೆಲ್ಲ ಆದ್ಮೇಲೆ ಎಲ್ಲರೂ ಮಲ್ಕೊಂತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಸೀನ್ ಓಪನ್ ಆಗುತ್ತೆ. ಇಲ್ಲಿ ನಮ್ಮ ಹೀರೋಯಿನ್ ಆಗಿರೋ ಕೆಲ್ಲಿಗೆ ಮೊದ್ಲು ಎಚ್ಚರಿಕೆ ಆಗುತ್ತೆ. ಅವಳ ಪಕ್ಕದಲ್ಲೇ ಮೆರ್ಸಿ ಅನ್ನೋನು ಇರ್ತಾನೆ. ಕೆಲ್ಲಿಗೆ ಬಾಯ್ ಫ್ರೆಂಡ್ ಇರೋದ್ರಿಂದ ಬಾಯ್ ಫ್ರೆಂಡ್ ಎಲ್ಲಿದ್ದಾನೆ ಅಂತ ಹೇಳ್ಬಿಟ್ಟು ಹುಡುಕಾಡ್ಕೊಂಡು ಕ್ಯಾಬಿನ್ ಇಂದ ಆಚೆಗಡೆ ಬಂದು ನೋಡಿದ್ರೆ ಕಾರಲ್ಲಿ ಅವಳ ಬಾಯ್ ಫ್ರೆಂಡ್ ಮಲ್ಕೊಂಡಿರ್ತಾನೆ. ಅಲ್ಲಿ 4 ಜನ ಇರ್ತಾರೆ. ಬಾಯ್ ಫ್ರೆಂಡ್ ಹೆಸರು ಬಂದ್ಬಿಟ್ಟು ಜಾನ್ ಅಂತ. ಹಾಗೆ ಈ ಕಾರ್ಗೆ ಸ್ವಲ್ಪ ದೂರದಲ್ಲಿ ಒಂದು ಹುಡುಗಿ ಟೇಬಲ್ ಮೇಲೆ ಮಲ್ಕೊಂಡಿರ್ತಾಳೆ. ಕೆಲ್ಲಿಗೆ ಒಂದು ಡೌಟ್ ಬರುತ್ತೆ, ನನ್ನ ಫ್ರೆಂಡ್ಸ್ ತುಂಬಾ ಜನ ಇದ್ರಲ್ಲ, ರಾತ್ರಿ ಎಲ್ಲ ಕುಣಿದಾಡಿದ್ವಿ, ಆದ್ರೆ ಬೆಳಗ್ಗೆ ಆಗಿದ್ದೆ ಯಾರನ್ನು ಕೂಡ ಇನ್ಫಾರ್ಮ್ ಮಾಡ್ತೀರಾ, ಎಲ್ಲಾರು ಅವ್ರವ್ರ ಮನೆಗೆ ಹೊರಟೋಗ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇವಳು ಬೇಜಾರ್ ಪಟ್ಕೊಂಡು ಹಾಗೆ ಸುತ್ತಮುತ್ತ ನೋಡ್ತಿರುವಾಗ ಒಂದು ಪಕ್ಷಿ ಬಂದು ಮರಳ ಮೇಲೆ ಕುತ್ಕೊಳ್ಳುತ್ತೆ. ಏನಾಯ್ತು ಏನೋ ಗೊತ್ತಿಲ್ಲ, ಸಡನ್ ಆಗಿ ಆ ಪಕ್ಷಿನ ಯಾವುದೋ ಒಂದು ಕ್ರಿಯೇಚರ್ ಒಳಗಡೆಗೆ ಹೆಲ್ಕೊಂಡಂಗೆ ಅದು ಅಬ್ಸರ್ವ್ ಆಗೋಗ್ಬಿಡುತ್ತೆ. ಅದನ್ನ ನೋಡಿ ಕೆಲ್ಲಿ ಶಾಕ್ ಆಗ್ತಾಳೆ. ಈ ಕಾರಿಗೆ ಸ್ವಲ್ಪ ದೂರದಲ್ಲಿ ಒಂದು ಹುಡುಗಿ ಟೇಬಲ್ ಮೇಲೆ ಮಲ್ಕೊಂಡಿರ್ತಾಳೆ ಅಲ್ವಾ, ಅವಳಿಗೆ ಎಚ್ಚರಿಕೆ ಆಗಿ ಇವ್ರ ಹತ್ರಕ್ಕೆ ಬರ್ಬೇಕು ಅಂತ ಕಾಲ್ ಕೆಳಗಡೆಗೆ ಹಿಡ್ತಿರೋ ಒಂದು ಸಮಯದಲ್ಲಿ ಕೆಲ್ಲಿ ಅವಳಿಗೆ ಹೇಳ್ತಾಳೆ, ನೀನು ಕೆಳಗಡೆಗೆ ಕಾಲ್ ಇಡೋದಕ್ಕೆ ಹೋಗ್ಬೇಡ, ಏನೋ ನನಗೆ ಸಸ್ಪಿಷಿಯಸ್ ಆಗಿ ಅನಿಸ್ತೈತೆ ಅಂತ. ಬಟ್ ಆ ಹುಡುಗಿ ಮತ್ತಲ್ಲಿರೋದ್ರಿಂದ ಈ ಹುಡುಗಿ ಮಾತುಗಳನ್ನ ತಲೆಗೆ ಹಾಕೊಂದಿರಾ ಕಾಲ್ನ ಕೆಳಗಡೆಗೆ ಹಿಡ್ತಾಳೆ. ನೆಕ್ಸ್ಟ್ ಸೆಕೆಂಡ್ಗೆ ಆ ಹುಡುಗಿನ ಮರಳಲ್ಲಿರೋ ಒಂದು ಕ್ರಿಯೇಚರ್ ಏನೋ ಒಂದು ಸಸ್ಪಿಷಿಯಸ್ ಥಿಂಗ್ ಆ ಹುಡುಗಿನ ಎಳ್ಕೊಂಡ್ಬಿಡ್ತಾ ಇರುತ್ತೆ. ಆ ಹುಡುಗಿ ತಪ್ಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅದನ್ನ ನೋಡಿ ಕಾರಲ್ಲಿರೋರು ಹಾಗೆ ಕೆಲ್ಲಿ ಇವರೆಲ್ಲರೂ ಆ ಹುಡುಗಿನ ಕಾಪಾಡ್ಬೇಕು ಅಂತ ಅನ್ಕೊಂತಾರೆ. ಆವಾಗ ಹೀರೋಯಿನ್ ಕಾರಲ್ಲಿರೋರ್ಗೆ ನೀವ್ ಯಾರೂನು ಕೂಡ ಕೆಳಗಡೆಗೆ ಇಳಿಯೋದಕ್ಕೆ ಹೋಗ್ಬೇಡಿ ಅಂತ ವಾರ್ನಿಂಗ್ ಕೊಡ್ತಾಳೆ. ಆದ್ರೆ ಹಿಂದ್ಗಡೆ ಇರೋನಾದ್ರೆ ಇಲ್ಲಿ ನಡೀತಾ ಇರೋ ಒಂದು ಸೀರಿಯಸ್ನೆಸ್ ಅರ್ಥ ಮಾಡ್ಕೊಂತೀರಾ, ಆ ಹುಡುಗಿನ ಕಾಪಾಡ್ಬೇಕು ಅಂತ ಹೇಳ್ಬಿಟ್ಟು ಕಾರಿಂದ ಕೆಳಗಡೆಗೆ ಇಳಿತಾನೆ. 2 ಹೆಜ್ಜೆ ಹಾಕಿದ್ದೆ ಅವನು ಕೂಡ ಆ ಮರಳಿಗೆ ಸಿಕ್ಕಾಕೊಂಡ್ಬಿಟ್ಟು ಕೆಳಗಡೆಗೆ ಬಿದ್ದೋಗ್ಬಿಡ್ತಾನೆ. ಅದನ್ನ ನೋಡಿ ಎಲ್ಲರಿಗೂ ಭಯ ಸ್ಟಾರ್ಟ್ ಆಗುತ್ತೆ. ಇದೇನಪ್ಪ ಇದು ಮರಳಲ್ಲಿ ಕಾಲ್ ಇಡ್ತಾ ಇದ್ರೆ ನಮ್ ಪ್ರಾಣನ ತೆಗಿತೈತೆ ಅಂತ. ಅದನ್ನ ನೋಡಿ ಹೀರೋಯಿನ್ ಬಾಯ್ ಫ್ರೆಂಡ್ ಕೂಡ ಅವನನ್ನ ಕಾಪಾಡೋದಕ್ಕೆ ಹೋಗ್ಬೇಕು ಅಂತ ಅನ್ಕೊಂತಾನೆ. ಆದ್ರೆ ಕಾರಲ್ಲಿರೋ ಇಬ್ರು ಹುಡುಗಿರು ಅವನನ್ನ ಕೆಳಗಡೆಗೆ ಕಳ್ಸೋದಿಲ್ಲ. ಕೆಳಗಡೆಗೆ ಹೋದ್ರೆ ನೀನು ಕೂಡ ಅದೇ ತರ ಆಗೋಗ್ಬಿಡ್ತೀಯ ಅಂತ. ಈ ಮರಳಲ್ಲಿ ಬಿದ್ದಿರೋ ಇಬ್ರುನು ಆ ಮರಳು ಅಬ್ಸರ್ವ್ ಮಾಡ್ಕೊಂಡ್ಬಿಡ್ತಾ ಇರುತ್ತೆ. ಆಸಿಡ್ ಬಾಡಿ ಮೇಲೆ ಹಾಕಿದಾಗ ಯಾವ ತರ ಕರಗೋಗ್ಬಿಡ್ತಾ ಇರುತ್ತೋ ಆ ತರ ಅವರ ಬಾಡಿ ಕರಗೋಗ್ಬಿಡ್ತಾ ಇರುತ್ತೆ. ಅದನ್ನ ನೋಡಿ ಇವನು ಅಟ್ಲೀಸ್ಟ್ ಅವ್ರ ಹತ್ರಕ್ಕೆ ಕಾರ್ ಆದ್ರೂ ಹಾಕೊಂಡೋಗಿ ಕಾಪಾಡೋಣ ಅಂತ ಹೇಳ್ಬಿಟ್ಟು ಕಾರ್ನ ಸ್ಟಾರ್ಟ್ ಮಾಡೋದಕ್ಕೆ ನೋಡ್ತಾನೆ. ಬಟ್ ಇವರು ರಾತ್ರಿ ಕಾರ್ ಲೈಟ್ ಗಳನ್ನ ಆನ್ ಮಾಡ್ಕೊಂಡು ಪಾರ್ಟಿ ಮಾಡ್ಕೊಂಡಿರೋದ್ರಿಂದ ಬ್ಯಾಟರಿ ಇವಾಗ ಡೆಡ್ ಆಗೋಗ್ಬಿಟ್ಟು ಕಾರು ಸ್ಟಾರ್ಟ್ ಆಗ್ತಾ ಇರೋದಿಲ್ಲ. ಕಾರಲ್ಲಿರೋ ಒಂದು ಹುಡುಗಿ ಆದ್ರೆ ನನ್ನ ಬಾಯ್ ಫ್ರೆಂಡ್ ನನ್ ಕಣ್ ಮುಂದೆನೆ ಸತ್ತೋಗ್ಬಿಡ್ತಾ ಇದ್ದಾನೆ, ಯಾರೂನು ಕೂಡ ಅವನನ್ನ ಕಾಪಾಡೋದಕ್ಕೆ ಹೋಗ್ಲಿಲ್ಲ ಅಂತ ಹೇಳ್ಬಿಟ್ಟು ಅವಳಿಗೆ ಕೋಪ ಬರ್ತಾ ಇರುತ್ತೆ. ಇವಾಗ ಇವರೆಲ್ಲರಿಗೂ ಒಂದು ಡೌಟ್ ಬರುತ್ತೆ,
ಹಾಗಾದ್ರೆ ರಾತ್ರಿ ಬಂದಿರೋ ನಮ್ ಫ್ರೆಂಡ್ಸ್ ಎಲ್ಲಾರ್ನು ಕೂಡ ಈ ಮರಳು ಇದೇ ತರ ತಿಂದಾಕ್ಬಿಟ್ಟೈತಾ, ಅವ್ರೂ ಕೂಡ ಸತ್ತೋಗ್ಬಿಟ್ಟಿದಾರ ಅಂತ. ಅಟ್ಲೀಸ್ಟ್ ಈ ಬೀಚ್ ಅಲ್ಲಿ ಯಾರಾದ್ರೂ ಇದಾರೇನೋ ಅಂತ ಹೇಳ್ಬಿಟ್ಟು ಸುತ್ತಮುತ್ತ ನೋಡ್ತಾರೆ, ಯಾರೂ ಕೂಡ ಇರೋದಿಲ್ಲ. ಇದ್ರಿಂದ ಇವ್ರು ಇವಾಗ ಯಾರನ್ನು ಕೂಡ ಹೆಲ್ಪ್ ಮಾಡೋದಕ್ಕೆ ಆಗದೆ ಇರೋ ಒಂದು ಸಿಚುವೇಶನ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ. ಅಟ್ಲೀಸ್ಟ್ ಇವಾಗ ನಾವು ಎಮರ್ಜೆನ್ಸಿ ನಂಬರ್ಗೆ ಕಾಂಟ್ಯಾಕ್ಟ್ ಆಗಿ ಯಾರ ಹತ್ರ ಆದ್ರೂ ಹೆಲ್ಪ್ ಕೇಳೋದು ಬೆಟರ್ ಅಂತ ಆಲೋಚನೆ ಮಾಡಿದ್ರೆ, ಆದ್ರೆ ಈ ಮೆರ್ಸಿಗನು ರಾತ್ರಿನೇ ಯಾರೂ ಕೂಡ ಫೋನ್ಸ್ ನ ಯೂಸ್ ಮಾಡಬಾರ್ದು ಅಂತ ಹೇಳಿ ಅವ್ರ ಹತ್ರ ಫೋನ್ಸ್ ನ ಕಿತ್ಕೊಂಡು ಕಾರ್ ಡಿಕ್ಕಿಗೆ ಹಾಕಿರ್ತಾನೆ. ಇವಾಗ ಇವರು ಕಾರ್ ಡಿಕ್ಕಿಯಲ್ಲಿರೋ ಒಂದು ಫೋನ್ಸ್ ನ ಎತ್ಕೋಬೇಕು ಅಂದ್ರೆ ಕಾರಿಂದ ಕೆಳಗಡೆಗೆ ಇಳಿಬೇಕು. ಕೆಳಗಡೆಗೆ ಇಳಿದ್ರೆ ಇವರ ಪ್ರಾಣ ಹೋಗುತ್ತೆ. ಇವಾಗ ಏನಪ್ಪಾ ಮಾಡೋದು ಅಂತ ಹೇಳ್ಬಿಟ್ಟು ಕಾರಲ್ಲಿರೋರು ಎಲ್ಲರೂ ಭಯ ಪಡ್ತಿರೋವಾಗ ಆವಾಗ ಮೆರ್ಸಿ ಇತ್ಕೊಂಡು, ನೀವ್ ಯಾಕ್ರೋ ಈ ತರ ಥಿಂಕ್ ಮಾಡ್ತಾ ಇದ್ದೀರಾ, ನಾವ್ ಇನ್ನ ಬದುಕೇ ಇದೀವಿ, ಇಲ್ಲಿಂದ ತಪ್ಸ್ಕೊಳ್ಳೋದಕ್ಕೆ ಏನಾದ್ರೂ ಒಂದು ಉಪಾಯ ಸಿಕ್ಕೇ ಸಿಗುತ್ತೆ. ನಾವೇನ್ ದಟ್ಟವಾದ ಕಾಡಲ್ಲಿ ಏನ್ ಸಿಕ್ಕಾಕೊಂಡಿಲ್ಲ, ನಮ್ಮನ್ನ ಕಾಪಾಡೋದಕ್ಕೆ ಯಾರು ಬರೋದಿಲ್ಲ ಅಂತ ಭಯ ಪಡೋದಕ್ಕೆ ನಾವೊಂದು ಓಪನ್ ಪ್ಲೇಸ್ ಅಲ್ಲಿ ಇದೀವಿ. ಈ ಬೀಚ್ ಗೆ ಯಾರಾದ್ರೂ ಒಬ್ರು ಬಂದೇ ಬರ್ತಾರೆ, ಅವ್ರ ಹತ್ರ ಹೆಲ್ಪ್ ಕೇಳಿ ನಾವು ಇಲ್ಲಿಂದ ತಪ್ಸ್ಕೊಳ್ಳೋಣ ಅಂತ ಹೇಳಿ ಇವನ್ ಎಲ್ಲರಿಗೂ ಧೈರ್ಯ ಹೇಳ್ತಿರ್ತಾನೆ. ಆವಾಗ ನಮ್ಮ ಹೀರೋಯಿನ್ ಯಾಕೆ ಕೆಳಗಡೆಗೆ ಬಿದ್ದೋಗಿರೋ ಒಂದು ಬಾಡಿನ ಈ ಮಣ್ಣು ಅಬ್ಸರ್ವ್ ಮಾಡ್ಕೊಂತೈತೆ ಅಂತ ಹೇಳ್ಬಿಟ್ಟು ಅದನ್ನ ಚೆಕ್ ಮಾಡೋಣ ಅಂತ ಹೋಗಿ ಮರಳ ಹತ್ರ ಕೈನ ಹಿಡ್ತಾಳೆ. ಲಿಟ್ರಲಿ ಹೇಳ್ಬೇಕಂದ್ರೆ ಮಣ್ಣಿಂದ ನೋಡೋದಕ್ಕೆ ದಾರದ ಟೈಪ್ ಅಲ್ಲಿ ಟೆಂಟಿಕಲ್ಸ್ ಆಚೆ ಕಡೆ ಬರ್ತವೆ. ಇವಳ ಕೈಗೆ ಅವು ರಿಯಾಕ್ಟ್ ಆಗ್ತಿರ್ತವೆ ಲೈಕ್ ಲಿವಿಂಗ್ ಥಿಂಗ್ ಟೈಪ್ ಅಲ್ಲಿ. ಇವಳ ಕೈನ ಹಿಡ್ಕೊಳ್ಳೋದಕ್ಕೆ ದಾರಗಳು ಆಚೆ ಕಡೆ ಬಂದಿರ್ತಾವಲ್ಲ, ಅದೇ ಟೈಪ್ ಅಲ್ಲಿ ಇರೋ ದಾರಗಳು ಈ 3 ಜನ ಕುತ್ಕೊಂಡಿರೋ ಕಾರ್ ಟೈರ್ಗೂ ಕೂಡ ಅಟ್ಯಾಚ್ ಆಗಿರ್ತವೆ. ಅವಾಗೆ ಒಂದು ಡ್ರಮ್ ಅಲ್ಲಿ ಡುಮ್ಮಾಗೆ ಎಚ್ಚರಿಕೆ ಆಗುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ರಾತ್ರಿ ಕುಡ್ದಿರೋ ಒಂದು ಮತ್ತಲ್ಲಿ ಇವನ ಫ್ರೆಂಡ್ಸ್ ಇದ್ರಲ್ಲೇ ಹಾಕ್ಬಿಟ್ಟಿರ್ತಾರೆ. ರಾತ್ರಿಯಿಂದ ಇವನು ಅದ್ರಲ್ಲೇ ಮಲ್ಕೊಂಡ್ಬಿಟ್ಟಿರ್ತಾನೆ. ಇವಾಗ ಎಚ್ಚರಿಕೆ ಆಗಿದ್ದೆ ಇದರಿಂದ ಆಚೆಗಡೆ ಬರೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಹಾಗೆ ಅವನ ಫ್ರೆಂಡ್ಸ್ ಹತ್ರ ಪ್ಲೀಸ್ ನನ್ನನ್ನ ಆಚೆಗಡೆ ತೆಗಿರೋ ಅಂತ ಹೇಳ್ಬಿಟ್ಟು ಅವ್ರ ಫ್ರೆಂಡ್ಸ್ ಹತ್ರ ಹೇಳ್ತಿರುವಾಗ್ಲೇ ಅವನ ಮುಂದೆ ಇನ್ನೊಂದು ಪಕ್ಷಿ ಬಂದು ಮಣ್ ಮೇಲೆ ಕುತ್ಕೊಂಡಿದ್ದೆ ಅದನ್ನು ಕೂಡ ಮಣ್ಣಲ್ಲಿ ಕರಗೋಗ್ಬಿಡುತ್ತೆ. ಅದನ್ನ ನೋಡಿ ಇವನು ಶಾಕ್ ಅಲ್ಲಿ ಇದ್ದಾಗ ಆವಾಗ ಇವನ ಫ್ರೆಂಡ್ಸ್ ನೀನೇನಾದ್ರೂ ಅದರಿಂದ ಆಚೆಗಡೆ ಬಂದಿದ್ಯಾ ಅಂತ ಅನ್ಕೋ, ನಿನ್ ಗತಿನೂ ಕೂಡ ಅದೇ ಅಂತ ಹೇಳಿದ್ದೆ. ಆವಾಗ ಡುಮ್ಮಾಗನ ಅರ್ಥ ಮಾಡ್ಕೊಂತಾನೆ. ನಿಜ ಹೇಳ್ಬೇಕಂದ್ರೆ ಇವರ ಫ್ರೆಂಡ್ಸ್ ಗಿಂತ ಇವಾಗ ಡುಮ್ಮ ಇರೋ ಒಂದು ಪರಿಸ್ಥಿತಿನೇ ತುಂಬಾ ದಾರುಣವಾದ ಸಿಚುವೇಶನ್ ಅಂತ ಹೇಳ್ಕೋಬಹುದು. ಯಾಕಂದ್ರೆ ರಾತ್ರಿಯಿಂದ ಇವನು ಇದ್ರಲ್ಲೇ ಮಲ್ಕೊಂಡಿರೋದ್ರಿಂದ ಇವನ್ಗೆ ಬಾಡಿ ಪೇನ್ಸ್ ಸ್ಟಾರ್ಟ್ ಆಗೋಗ್ಬಿಟ್ಟಿರ್ತವೆ. ಇವನ್ ಈ ತರ ಕಷ್ಟ ಪಡ್ತಿರೋದನ್ನ ನೋಡ್ಬಿಟ್ಟು ಇವನ ಫ್ರೆಂಡ್ಸ್ ಎಲ್ಲರೂ ಇವನನ್ನ ಸಮಾಧಾನ ಮಾಡ್ತಾರೆ. ನಮ್ಮ ಹೀರೋಯಿನ್ ಹಾಗೆ ಮೆರ್ಸಿ ಇವರಿಬ್ರು ಕ್ಯಾಬಿನ್ ಅಲ್ಲಿ ಇದ್ರೆ ಇನ್ನ ಮಿಕ್ಕಿರೋ ಎಲ್ಲರೂ ಕೂಡ ಬಿಸಿಲಲ್ಲಿ ಇರ್ತಾರೆ. ಬಿಸಿಲ್ಗೆ ಇವರು ತಡ್ಕೊಳ್ಳೋದಕ್ಕಾಗದೆ ಇವರು ಪ್ರಾಣ ಹೋಗೋ ಸ್ಟೇಜ್ ಅಲ್ಲಿ ಇದ್ದಾಗ ನಮ್ಮ ಹೀರೋಯಿನ್ಗೆ ಕ್ಯಾಬಿನ್ ಅಲ್ಲಿ ಸನ್ಸ್ಕ್ರೀನ್ ಸಿಗುತ್ತೆ. ಅಟ್ಲೀಸ್ಟ್ ಇದರಿಂದ ಆದ್ರೂ ನೀವು ಸ್ವಲ್ಪ ಹೊತ್ತು ಸಮಾಧಾನವಾಗಿ ಇರ್ತೀರಾ ಅಂತ ಹೇಳ್ಬಿಟ್ಟು ಸನ್ಸ್ಕ್ರೀನ್ ಎತ್ಕೊಂಡ್ ಬಂದು ಎಲ್ಲರಿಗೂ ಕೊಡ್ತಾಳೆ. ಕಾರ್ ಹಿಂದ್ಗಡೆ ರೋಣಿ ಅನ್ನೋ ಹುಡುಗಿ ನನ್ ಬಾಯ್ ಫ್ರೆಂಡ್ ನನ್ ಕಣ್ಮುಂದೆನೆ ಸತ್ತೋಗ್ಬಿಟ್ಟ, ಅವನನ್ನ ಕಾಪಾಡೋದಕ್ಕೆ ಆಗ್ಲಿಲ್ಲ. ಇವಾಗ ನಾನು ಕೂಡ ಬದುಕಿ ರಿಟರ್ನ್ ಮನೆಗೆ ಹೋಗ್ತೀನಿ ಅನ್ನೋ ಒಂದು ಆಸೆ ನನಗಿಲ್ಲ ಅಂತ ಹೇಳ್ಬಿಟ್ಟು ಅವಳ ಪೇರೆಂಟ್ಸ್ಗೋಸ್ಕರ ಒಂದು ಲೆಟರ್ನು ಕೂಡ ಬರೀತಿರ್ತಾಳೆ. ಇವಳ ಕತೆನೆ ಹೀಗಿದ್ರೆ ಇನ್ನ ಟಬ್ಬಲ್ಲಿ ಸಿಕ್ಕಾಕೊಂಡಿರೋ ಡುಮ್ಮ ಕತೆ ಏನು, ಅವನು ಈ ಬಿಸಿಲ್ಗೆ ಬೆಂದೋಗ್ಬಿಡ್ತಾ ಇರ್ತಾನೆ. ಆವಾಗ ಹೀರೋಯಿನ್ಗೆ ಇಬ್ಬರು ಸ್ಟೂಡೆಂಟ್ಸ್ ಒಂದು ಆಬ್ಜೆಕ್ಟ್ ನೇ ಎತ್ಕೊಂಡ್ ಬಂದಿರ್ತಾರಲ್ವಾ, ಅದು 2 ಪೀಸ್ಗಳಾಗಿರೋದನ್ನ ನೋಡ್ತಾಳೆ. ಮೇ ಬಿ ನನ್ ಫ್ರೆಂಡ್ಸ್ ಎತ್ಕೊಂಡ್ ಬಂದಿರೋ ಒಂದು ಆಬ್ಜೆಕ್ಟ್ ಅಲ್ಲೇ ಯಾವ್ದಾದ್ರು ಒಂದು ಕ್ರಿಯೇಚರ್ ಇದ್ದಿರ್ಬೋದು, ಅದು ಇವಾಗ ಈ ಮರಳಲ್ಲೈತೆ. ನಾವೇನಾದ್ರೂ ಮರಳಲ್ಲಿ ಕೈ ಇಟ್ಟಿದೀವಿ ಅಂದ್ರೆ ನಮ್ಮನ್ನ ಆ ಕ್ರಿಯೇಚರ್ ತಿಂದಾಕ್ಬಿಡ್ತೈತೆ. ಇಲ್ಲಿ ಪಾಯಿಂಟ್ ಏನಪ್ಪಾ ಅಂದ್ರೆ ಆ ಕ್ರಿಯೇಚರ್ ನೆನ್ನೆನೆ ಹುಟ್ಟಿರೋದ್ರಿಂದ ಅದು ಸೈಜ್ ಅಲ್ಲಿ ಇವಾಗ ಕಮ್ಮಿ ಇರ್ಬೋದು. ನಾವು ಆದಷ್ಟು ಬೇಗ ಇದರಿಂದ ತಪ್ಸ್ಕೋಬೇಕು. ನೆನ್ನೆ ಹುಟ್ಟಿರೋ ಒಂದು ಕ್ರಿಯೇಚರ್ ಇಷ್ಟೊಂದು ಭಯಂಕರವಾಗಿ ನನ್ ಫ್ರೆಂಡ್ಸ್ ನೆಲ್ಲ ನನ್ ಕಣ್ ಮುಂದೆನೆ ಸಾಯ್ಸಾಕ್ಬಿಟ್ಟೈತೆ. ಇನ್ನ ಈ ಕ್ರಿಯೇಚರ್ ದೊಡ್ಡದಾಗೋಗ್ಬಿಟ್ರೆ ಇನ್ನ ಎಷ್ಟು ಜನರನ್ನ ಸಾಯ್ಸಾಕ್ಬಿಡುತ್ತೆ. ನಾವು ಖಂಡಿತ ಇಲ್ಲಿಂದ ತಪ್ಸ್ಕೊಳ್ಳೋದಕ್ಕೆ ಆಗೋದಿಲ್ಲ, ಆದಷ್ಟು ಇಲ್ಲಿಂದ ತಪ್ಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ಬೇಕು ಅಂತ ಹೇಳಿ ಹೀರೋಯಿನ್ಗೆ ಒಂದು ಐಡಿಯಾ ಬರುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಕ್ರಿಯೇಚರ್ ಪಕ್ಷಿಗಳು ಮನುಷ್ಯರು ಅಂತ ಹೇಳ್ಬಿಟ್ಟು ಬರೀ ಮಾಂಸಗೋಸ್ಕರನೇ ಇದು ವೈಟ್ ಮಾಡ್ತಾ ಇರುತ್ತೆ. ಬೇರೆ ಆಬ್ಜೆಕ್ಟ್ ಥಿಂಗ್ಸ್ ಇರ್ತಾವಲ್ಲ, ಕಾರು, ಟೇಬಲ್ಸ್, ಇಂತದ್ರ ಮೇಲೆ ಆ ಕ್ರಿಯೇಚರ್ ಅಟ್ಯಾಕ್ ಮಾಡಿರೋದಿಲ್ಲ. ಈ ಕ್ರಿಯೇಚರ್ ಎಷ್ಟು ಡಿಸ್ಟೆನ್ಸ್ ವರ್ಗು ಸ್ಪ್ರೆಡ್ ಆಗೈತೆ ಅದನ್ನ ತಿಳ್ಕೋಬೇಕು ಅಂತ ಹೇಳ್ಬಿಟ್ಟು ಹೀರೋಯಿನ್ ಕ್ಯಾಬಿನ್ ಅಲ್ಲಿ ಹಾಟ್ ಡಾಗ್ ಇದ್ರೆ ಅದನ್ನ ಎತ್ಕೊಂಡ್ ಬಂದು ಸ್ವಲ್ಪ ದೂರ ಎಸಿತಾಳೆ. ಅದನ್ನ ಆ ಕ್ರಿಯೇಚರ್ ತಿಂದಾಕ್ಬಿಡುತ್ತೆ. ಇನ್ನೊಂದು ಹಾಟ್ ಡಾಗ್ ನ ಸ್ವಲ್ಪ ದೂರ ಎಸಿತಾಳೆ, ಅದನ್ನು ಕೂಡ ತಿಂದಾಕ್ಬಿಡುತ್ತೆ. ಅವಳ ಪಕ್ಕದಲ್ಲಿರೋ ಮೆರ್ಸಿ ಇನ್ನೊಂದು ಹಾಟ್ ಡಾಗ್ ನ ಎತ್ಕೊಂಡು ತುಂಬಾ ದೂರ ಎಸಿತಾನೆ. ಅಂಡ್ ಅದನ್ನ ಈ ಕ್ರಿಯೇಚರ್ ತಿನ್ನೋದಿಲ್ಲ. ಹಾಗಾದ್ರೆ ಈ ಕ್ರಿಯೇಚರ್ ಡಿಸ್ಟೆನ್ಸ್ ಅನ್ನೋದು ಅಷ್ಟಕ್ ಮಾತ್ರ ಸೀಮಿತ ಆಗೈತೆ. ನಾವು ಇವಾಗ ಎಸೆದಿರೋ ಒಂದು ಹಾಟ್ ಡಾಗ್ ಹತ್ರಕ್ಕೆ ಹೋದ್ರೆ ಈ ಕ್ರಿಯೇಚರ್ ನಮ್ಮ
ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಆಗೋದಿಲ್ಲ. ಇವಾಗ ನಾವಿರೋ ಒಂದು ಪ್ಲೇಸ್ ನ ಬಿಟ್ಟು ಆ ಪ್ಲೇಸ್ ಹತ್ರಕ್ಕೆ ಯಾವ ತರ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಾವು ಥಿಂಕ್ ಮಾಡ್ಬೇಕು ಅಂತ ಹೇಳ್ತಾಳೆ. ಆ ಕ್ರಿಯೇಚರ್ ಮರಳಲ್ಲಿ ಕಾಲಿಟ್ರೆ ಸಾಕು ಇವ್ರನ್ನ ಅಬ್ಸರ್ವ್ ಮಾಡ್ಕೊಂಡು ತಿಂದಾಕ್ ಬಿಡ್ತಿರೋದನ್ನ ನೋಡಿ ಯಾರೂ ಕೂಡ ಧೈರ್ಯ ಮಾಡೋದಕ್ಕೆ ಹೋಗೋದಿಲ್ಲ. ಸಾಹಸ ಮಾಡ್ಬೇಕು ಅನ್ನೋ ಒಂದು ಥಾಟೇ ಅವರ ಮನ್ಸಲ್ಲಿ ಬರೋದಿಲ್ಲ. ನಾವು ರಿಸ್ಕ್ ತಗೊಳ್ಳೋದಕ್ಕೆ ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ಈ ಲೇಡೀಸ್ ಇಬ್ರು ಅಂತಾರೆ. ಇನ್ನ ಸ್ವಲ್ಪ ಗಂಟೆಗಳು ವೈಟ್ ಮಾಡ್ತಾರೆ. ಯಾರೂ ಕೂಡ ಇವ್ರನ್ನ ಕಾಪಾಡೋದಕ್ಕೆ ಆಗ್ಲಿ ಅಟ್ಲೀಸ್ಟ್ ಆ ಬೀಚ್ ನ ನೋಡೋದಕ್ಕೆ ಆಗ್ಲಿ ಯಾರು ಬರ್ದೇ ಇರೋದ್ರಿಂದ ಹೀರೋ ಸ್ವಲ್ಪ ಇರಿಟೇಟ್ ಫೀಲ್ ಆಗ್ತಾನೆ. ಇನ್ನ ಎಷ್ಟೊತ್ತಂತ ನಾವ್ ಇದೇ ತರ ನೋಡ್ಕೊಂಡಿರೋದಕ್ಕಾಗುತ್ತೆ, ಅಟ್ಲೀಸ್ಟ್ ನಾನಾದ್ರೂ ಟ್ರೈ ಮಾಡ್ತೀನಿ ಅಂತ ಹೇಳಿ ಸಾಹಸ ಮಾಡೋದಕ್ಕೆ ರೆಡಿ ಆಗ್ತಾನೆ. ಇವನ್ ಈ ತರ ಮಾಡೋದಕ್ಕೆ ಒಂದು ರೀಸನ್ ಐತೆ. ಇವ್ರಿಗೆ ಸ್ವಲ್ಪ ದೂರದಲ್ಲೇ ಒಂದು ಟೇಬಲ್, ಆ ಟೇಬಲ್ ಮೇಲೆ ಒಂದು ಬ್ಯಾಗ್ ಇರುತ್ತೆ. ಮೇ ಬಿ ಆ ಬ್ಯಾಗ್ ಅಲ್ಲಿ ಕುಡಿಯೋದಕ್ಕೆ ನೀರು, ತಿನ್ನೋದಕ್ಕೆ ತಿಂಡಿ ಏನಾದ್ರೂ ಇರ್ಬೋದು. ಅಟ್ಲೀಸ್ಟ್ ನಾನು ಅಲ್ಲಿಗೆ ಹೋದ್ರೆ ಸ್ವಲ್ಪ ಹೊತ್ತಾದ್ರೂ ಸರ್ವೈವ್ ಆಗ್ಬೋದು ಅಂತ ಹೇಳಿ ಹೀರೋ ಥಿಂಕ್ ಮಾಡಿ ಆ ಕಾರಲ್ಲಿರೋ ಸರ್ಫಿಂಗ್ ಬೋರ್ಡ್ಸ್ ನ ಎತ್ಕೊಂಡು ಒಂದಾದ್ಮೇಲೆ ಒಂದು ಹಾಕಿ ಮುಂದೆ ಹೋಗೋದಕ್ಕೆ ಪ್ರಯತ್ನ ಮಾಡ್ತಾನೆ. ಲಿಟ್ರಲಿ ಹೇಳ್ಬೇಕಂದ್ರೆ ಇವನ್ ಅನ್ಕೊಂಡಿರೋ ಹಾಗೆ ಆ ಕ್ರಿಯೇಚರ್ ಇವನ್ ಮೇಲೆ ಅಟ್ಯಾಕ್ ಮಾಡೋದಿಲ್ಲ. ಯಾಕಂದ್ರೆ ಆ ಕ್ರಿಯೇಚರ್ ಲಿವಿಂಗ್ ಥಿಂಗ್ಸ್ ಮೇಲೆ ಮಾತ್ರನೇ ಅಟ್ಯಾಕ್ ಮಾಡೋದಕ್ಕೆ ನೋಡುತ್ತೆ. ಇವಾಗ ಆ ಸರ್ಬೋರ್ಡ್ ಮೇಲೆ ಇವನು ನಡ್ಕೊಂಡು ಹೋಗ್ತಿರೋದ್ರಿಂದ ಆ ಕ್ರಿಯೇಚರ್ ಅವನ್ ಮೇಲೆ ಅಟ್ಯಾಕ್ ಮಾಡೋದಿಲ್ಲ. ಅವನ್ ಈ ತರ ನಡ್ಕೊಂಡು ಹೋಗ್ತಾ ಇರೋದನ್ನ ನೋಡಿ ಕಾರಲ್ಲಿರೋರು ಹಾಗೆ ಹೀರೋಯಿನ್ ತುಂಬಾನೇ ಭಯ ಪಡ್ತಾರೆ. ಮಿಸ್ ಆದ್ರೆ ಆ ಕ್ರಿಯೇಚರ್ ಅವನನ್ನ ತಿಂದಾಕ್ಬಿಡುತ್ತೆ ಅಂತ. ಅಂಡ್ ಫೈನಲಿ ನಮ್ಮ ಹೀರೋ ಆ ಟೇಬಲ್ ಹತ್ತರಕ್ಕೆ ಬಂದ್ಬಿಡ್ತಾನೆ. ಇನ್ನ ಆ ಟೇಬಲ್ ಮೇಲೆಗೆ ಹತ್ತಬೇಕು. ಸರಿಯಾಗಿ ಅದೇ ಟೈಮ್ಗೆ ಸರ್ಫ್ ಬೋರ್ಡ್ ಸ್ವಲ್ಪ ಹಿಂದಕ್ಕೆ ಹೋಗೋದ್ರಿಂದ ಇವನು ಕೆಳಗಡೆಗೆ ಬಿದ್ದೋಗೋ ಒಂದು ಸ್ಟೇಜ್ಗೆ ಬಂದ್ಬಿಡ್ತಾನೆ. ಅವನಿಗೆ ಗೊತ್ತು ಕೆಳಗಡೆಗೆ ಬಿದ್ರೆ ನನ್ ಪ್ರಾಣ ಹೊರಟೋಗ್ಬಿಡುತ್ತೆ ಅಂತ. ತುಂಬಾ ಕಷ್ಟಪಟ್ಟು ಬ್ಯಾಲೆನ್ಸ್ ಮಾಡ್ಕೊಂಡಿದ್ದಾಗ ಮರಳು ಮುಖಾಂತರ ಕ್ರಿಯೇಚರ್ ಟೆಂಟಿಕಲ್ಸ್ ಆಚೆಗಡೆ ಬಂದು ಇವನು ಹೊಟ್ಟೆಗೆ ಸ್ವಲ್ಪ ಗಾಯ ಮಾಡ್ತವೆ. ಆದ್ರೂ ಕೂಡ ಇವನು ತುಂಬಾ ಕಷ್ಟಪಟ್ಟು ಟೇಬಲ್ ಮೇಲೆಗೆ ಹೋಗ್ತಾನೆ. ಆ ಕ್ರಿಯೇಚರ್ ಇವನ ಹೊಟ್ಟೆ ಮೇಲೆ ಗಾಯ ಮಾಡಿರುತ್ತಲ್ವಾ, ಇದರಿಂದ ಅವನಿಗೆ ಕಣ್ ತಿರುಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಪಾಯ್ಸನ್ ಟೇಪ್ ಅಲ್ಲಿ ಇವನ ಬಾಡಿಗೆ ಸೆನ್ಸ್ ಹೊಡಿಯೋದ್ರಿಂದ ಹಾಗೆ ಮಲ್ಕೊಂಡ್ಬಿಡ್ತಾನೆ. ಸ್ವಲ್ಪ ತಾದ್ಮೇಲೆ ಅವನಿಗೆ ಎಚ್ಚರಿಕೆ ಆಗುತ್ತೆ. ಕ್ರಿಯೇಚರ್ ಅಟ್ಯಾಕ್ ಮಾಡಿರೋ ಒಂದು ಪ್ಲೇಸ್ ಅಲ್ಲಿ ಇವನ್ಗೆ ತುಂಬಾನೇ ನೋವಾಗ್ತಾ ಇರುತ್ತೆ. ಬಟ್ ಆ ಟೇಬಲ್ ಮೇಲೆ ಇರೋ ಒಂದು ಬ್ಯಾಗ್ ನ ಓಪನ್ ಮಾಡಿ ನೋಡಿದಾಗ ಅದರಲ್ಲೊಂದು ವಾಟರ್ ಬಾಟಲ್ ಹಾಗೆ ಸಾಫ್ಟ್ ಡ್ರಿಂಕ್ ಆಗಿರೋ ಜ್ಯೂಸ್ಗಳು ಕೂಡ ಇರ್ತವೆ. ಅವುಗಳನ್ನ ಎತ್ಕೊಂಡು ಇವರ ಫ್ರೆಂಡ್ಸ್ ಗೆ ಪಾಸ್ ಮಾಡ್ತಾನೆ. ಅದೇ ಟೈಮ್ ಅಲ್ಲಿ ಬ್ಯಾಗ್ ಅಲ್ಲಿರೋ ಒಂದು ಬನಾನಾ ಕೆಳಗಡೆಗೆ ಬಿದ್ದೋಗೋದ್ರಿಂದ ಆ ಕ್ರಿಯೇಚರ್ ಆ ಬನಾನಾನ ಏನು ಮಾಡೋದಿಲ್ಲ. ನಮ್ಮ ಹೀರೋ ಆ ಬನಾನಾ ಎತ್ಕೊಂಡು ತಿಂತಾ ಇರ್ತಾನೆ. ಆದ್ರೆ ಅವನ್ಗೆ ಗೊತ್ತಿಲ್ದಿರೋ ವಿಷಯ ಏನಪ್ಪಾ ಅಂದ್ರೆ ಬನಾನಾ ಕೆಳಗಡೆಗೆ ಬಿದ್ದಾಗ್ಲೇ ಆ ಕ್ರಿಯೇಚರ್ ಬನಾನಾ ಒಳಗಡೆಗೆ ಪಾಯ್ಸನ್ ನ ಇಂಜೆಕ್ಟ್ ಮಾಡಿರುತ್ತೆ ಅಂತ. ಅದನ್ನ ತಿಂದಿದ್ದೆ ಇವನ ಹೊಟ್ಟೆ ಮೇಲೆ ಆಗಿರೋ ಒಂದು ಗಾಯ ಇನ್ನಷ್ಟು ನೋವು ಕೊಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಇವನ ಬಾಡಿಯಲ್ಲಿ ಪಾಯ್ಸನ್ ಸ್ಪ್ರೆಡ್ ಆಗ್ತಿರೋ ಹಾಗೆ ಅನ್ಸಿ ಇವನ ಅದೇ ಟೇಬಲ್ ಮೇಲೆ ಮಲ್ಕೊಂಡ್ಬಿಡ್ತಾನೆ. ಇವನು ತುಂಬಾ ನೋವು ಅನುಭವಿಸ್ತಾ ಇರೋದನ್ನ ಹೀರೋಯಿನ್ ನೋಡಿ ಅವಳು ಕಣ್ಣಾರೆ ನೋಡ್ತಾ ಇದ್ರೂನು ಕಣ್ ಮುಂದೆ ಇದ್ರೂನು ಕೂಡ ಇವಳು ಹೆಲ್ಪ್ ಮಾಡೋದಕ್ಕೆ ಆಗದೆ ಇರೋ ಒಂದು ಸಿಚುವೇಶನ್ ಅಲ್ಲಿ ಇವಳು ಸಿಕ್ಕಾಕೊಂಡಿದ್ದಾಳೆ ಅಂತ ಹೇಳ್ಬಿಟ್ಟು ಹೀರೋಯಿನ್ ತುಂಬಾನೇ ಬಾಧೆ ಪಟ್ಕೊಂಡು ಕಣ್ಣಲ್ಲಿ ನೀರ್ ಹಾಕೊಂತಾಳೆ. ಆದ್ರೆ ಈ ಮಣ್ಣಲ್ಲಿರೋ ಒಂದು ಕ್ರಿಯೇಚರ್ ಸುಮ್ನೆ ಇರುತ್ತಾ? ಇಷ್ಟೊತ್ತಿಗೆ ಇದು ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಅದರ ಟೆಂಟಿಕಲ್ಸ್ ನ ಉಪಯೋಗ ಮಾಡ್ಕೊಂಡು ಈ ಕಾರ್ ನ ಶೇಕ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ಆವಾಗ ಇವ್ರಿಗೆ ಅರ್ಥ ಆಗುತ್ತೆ ಈ ಕ್ರಿಯೇಚರ್ ನನ್ನ ಫ್ರೆಂಡ್ಸ್ ನೆಲ್ಲ ತಿಂದಾಕ್ಬಿಟ್ಟು ಸ್ವಲ್ಪನೇ ಸ್ಟ್ರಾಂಗ್ ಆಗ್ತೈತೆ. ಇನ್ನ ಸ್ವಲ್ಪ ಹೊತ್ತು ನಾವು ಇದೇ ತರ ಇದೀವಿ ಅಂದ್ರೆ ನಮ್ ಕತೆನೂ ಕೂಡ ಈ ಕ್ರಿಯೇಚರ್ ಮುಗಿಸ್ಬಿಡುತ್ತೆ. ಅದೇ ಕ್ರಿಯೇಚರ್ ಗೆ ನಾವು ಬಲಿ ಆಗೋಗ್ಬಿಡ್ತೀವಿ ಅಂತ ಹೇಳಿ ಇವಾಗ ಏನಾದ್ರೂ ಮಾಡಿ ಒಂದು ದೊಡ್ಡ ಡಿಸಿಷನ್ ನ ತಗೋಬೇಕು ಅಂತ ಹೇಳ್ಬಿಟ್ಟು ಕಾರ್ ಡಿಕ್ಕಿಯಲ್ಲಿ ಫೋನ್ಸ್ ಇರ್ತಾವಲ್ಲ ಅವುಗಳನ್ನ ಏನಾದ್ರೂ ಮಾಡಿ ಎತ್ಕೋಬೇಕು ಅಂತ ಹೇಳ್ಬಿಟ್ಟು ರಿಸ್ಕ್ ತಗೊಂಡು ಕಾರ್ ಡಿಕ್ಕಿನ ಓಪನ್ ಮಾಡೋದಕ್ಕೆ ಇನ್ನೊಂದು ಹುಡುಗಿ ಈ ಹುಡುಗಿ ಕೈನ ಹಿಡ್ಕೊಂಡು ಹೆಲ್ಪ್ ಮಾಡ್ತಾಳೆ. ಆದ್ರೆ ಆ ಕಾರ್ ಡಿಕ್ಕಿನ ಓಪನ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಇವರ ಕೈಗಳ ಅಡ್ಡಿ ಬರ್ತಿರೋದ್ರಿಂದ ಮತ್ತೆ ಹಿಂದಕ್ಕೆ ಬಂದ್ಬಿಟ್ಟು ಒಂದು ಬೆಡ್ಶೀಟ್ ನ ಯೂಸ್ ಮಾಡ್ಕೊಂಡು ಕಾರ್ ಡಿಕ್ಕಿನ ಓಪನ್ ಮಾಡೋದಕ್ಕೆ ಹೋಗ್ತಾಳೆ. ಆವಾಗೂನು ಅದನ್ನ ಓಪನ್ ಮಾಡೋದಕ್ಕೆ ಆಗೋದಿಲ್ಲ. ರಿಯಲಿ ಹೇಳ್ಬೇಕಂದ್ರೆ ಈ ಟೈಮ್ ಅಲ್ಲಿ ಅವಳ ಕಾಲು ಸ್ಲಿಪ್ ಆಗುತ್ತೆ. ಆಲ್ಮೋಸ್ಟ್ ಕೆಳಗಡೆಗೆ ಬಿದ್ದೋಗ್ಬಿಡ್ಬೇಕು. ಬಟ್ ಇವಳು ತಪ್ಸ್ಕೊಂಡ್ಬಿಟ್ಟಿರ್ತಾಳೆ. ಇದನ್ನೆಲ್ಲ ನೋಡ್ತಾ ಇರೋ ಹೀರೋಯಿನ್ಗೆ ಕಾರಲ್ಲಿರೋ ಫೋನ್ಸ್ ನ ಎತ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ಬೇಕು ಅಂತ ಡಿಸೈಡ್ ಆಗಿ ಕ್ಯಾಬಿನ್ ಅಲ್ಲಿ ಒಂದು ಸ್ಟಿಕ್ ಇದ್ರೆ ಆ ಸ್ಟಿಕ್ ನ ಇವ್ರಿಗೆ ಕೊಡ್ತಾರೆ. ಅಂಡ್ ಆ ಸ್ಟಿಕ್ ಸಹಾಯದಿಂದ ಈಸಿಯಾಗಿ ಆ ಕಾರ್ ಡಿಕ್ಕಿನ ಓಪನ್ ಮಾಡ್ತಾರೆ. ಇನ್ನು ಆ ಫೋನ್ಸ್ ನ ಎತ್ಕೊಂಡು ಪೊಲೀಸರಿಗೆ ಕಾಲ್ ಮಾಡಿ ಸಹಾಯ ಕೇಳ್ಬೋದು ಅಂತ ಇವರೆಲ್ಲರೂ ಖುಷಿ ಪಡ್ತಿರೋ ಒಂದು ಟೈಮ್ ಅಲ್ಲೇ ಸಡನ್ ಆಗಿ ಅಲ್ಲಿಗೊಬ್ಬ ಪೊಲೀಸ್ ಆಫೀಸರ್ ಜೀಪ್ ನ ಹಾಕೊಂಡು ಬರ್ತಿರ್ತಾನೆ. ಕ್ರಿಯೇಚರ್ ಕೂಡ ಇವರ ಕಾರ್ ನ ಶೇಕ್ ಮಾಡೋದ್ರಿಂದ ಕಾರ್ ಡಿಕ್ಕಿನ ಓಪನ್ ಮಾಡೋದಕ್ಕೆ ಹೋಗಿರೋಳು ಡಿಕ್ಕಿ ಮೇಲೆ ಬಿದ್ದೋಗ್ಬಿಟ್ಟು ಆ ಡಿಕ್ಕಿ ಒಳಗಡೆ ಇವಳ ಕೈ ಸಿಕ್ಕಾಕೊಂಡ್ಬಿಡುತ್ತೆ. ಇದರಿಂದ ಅವಳು ತುಂಬಾನೇ ಒದ್ದಾಡ್ತಿರ್ತಾಳೆ, ನೋವಿಗೆ ತಡ್ಕೊಳ್ಳೋದಕ್ಕಾಗ್ದೆ. ಇದ್ರಲ್ಲೂ ಅದೃಷ್ಟ ಏನಪ್ಪಾ ಅಂದ್ರೆ ಇವಳ ಪ್ರಾಣಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಅದರ ಜೊತೆಗೆ ಇನ್ನೊಂದು ಅದೃಷ್ಟ ಅಲ್ಲಿಗೆ ಬಂದಿರೋ ಪೊಲೀಸ್ ಆಫೀಸರ್ ಇಲ್ಲಿ ಇವ್ರು ಇದಾರೆ ಅಂತ ತಿಳ್ಕೊಂಡು ಇವ್ರಿಗೆ ಹೆಲ್ಪ್ ಮಾಡೋದಕ್ಕೆ ಅಲ್ಲಿಗೆ ಬಂದಿರ್ತಾನೆ. ಪೊಲೀಸ್ ಆಫೀಸರ್ ನ ನೋಡಿ ಇವರೆಲ್ಲರೂ ಕೂಡ ಕೆಳಗಡೆಗೆ ಇಳಿಯೋದಕ್ಕೆ ಹೋಗ್ಬೇಡಿ, ಇನ್ನಷ್ಟು ಸ್ವಲ್ಪ ಜನರನ್ನ ನಮ್ಗೆ ಹೆಲ್ಪ್ ಮಾಡೋದಕ್ಕೆ ಕರ್ಕೊಂಡ್ ಬನ್ನಿ. ನೀವೇನಾದ್ರೂ ಕೆಳಗಡೆಗೆ ಇಳಿದ್ರೆ ಈ ಮರಳಲ್ಲಿ ಒಂದು ಮಾನ್ಸ್ಟರ್ ಐತೆ, ಅದು ನಿಮ್ಮನ್ನ ತಿಂದಾಗ್ಬಿಡುತ್ತೆ ಅಂತ
ವಾರ್ನಿಂಗ್ ಕೊಡ್ತಾರೆ. ಆದ್ರೆ ಈ ಪೊಲೀಸ್ ಆಫೀಸರ್ ಏನ್ ಮಾತಾಡ್ತಾ ಇದ್ರಾ ನೀವು, ಈ ಮರಳಲ್ಲಿ ಯಾವ್ದೋ ಒಂದು ಕ್ರಿಯೇಚರ್ ಐತಾ ಇಲ್ಲ ಮಾನ್ಸ್ಟರ್ ಐತಾ, ನಾನು ಇದನ್ನ ನಂಬೋದಿಲ್ಲ ಅಂತ ಹೇಳ್ಬಿಟ್ಟು ಅವನು ಕೆಳಗಡೆಗೆ ಇಳಿತಾನೆ. ಇಲ್ಲಿ ಕ್ರೇಜಿ ಪಾರ್ಟ್ ಏನಪ್ಪಾ ಅಂದ್ರೆ ಅವನು ಕೆಳಗಡೆಗೆ ಇಳಿದ್ರೂ ಕೂಡ ಆ ಕ್ರಿಯೇಚರ್ ಅವನನ್ನ ಹೇಳ್ಕೊಳ್ಳೋದಿಲ್ಲ. ಯಾಕಪ್ಪ ಅಂದ್ರೆ ಅವನು ಶೂಸ್ ಹಾಕೊಂಡಿರೋದ್ರಿಂದ ಶೂಸ್ ನ ಆ ಕ್ರಿಯೇಚರ್ ಲಿವಿಂಗ್ ಥಿಂಗ್ ಆಗಿ ಕನ್ಸಿಡರ್ ಮಾಡ್ದಿರಾ ಪೊಲೀಸ್ ಆಫೀಸರ್ ನ ಬಿಟ್ಟಾಕ್ಬಿಟ್ಟಿರುತ್ತೆ. ಪೊಲೀಸ್ ಆಫೀಸರ್ ಫಸ್ಟ್ ಹೀರೋ ಹತ್ರ ಬರ್ತಾನೆ, ಅವನನ್ನ ಹೆಬ್ಬೆಳ್ಸೋದಕ್ಕೆ ಪ್ರಯತ್ನ ಮಾಡ್ತಿದ್ರೆ ಅವನ್ ಕೈಯಲ್ಲಿ ಎದ್ದೊಳೋದಕ್ಕೆ ಆಗ್ತಿಲ್ಲ. ಆವಾಗ ಪೊಲೀಸ್ ಆಫೀಸರು ಇವರು ರಾತ್ರಿ ಬಂದ್ಬಿಟ್ಟು ಇಲ್ಲಿ ಪಾರ್ಟಿ ಮಾಡ್ಕೊಂಡು ಗಂಟ್ಲುವರೆಗೂ ಕುಡ್ದಾಕ್ಬಿಟ್ಟು ಇವಾಗನು ಕೂಡ ಹ್ಯಾಂಗ್ ಓವರ್ ಅಲ್ಲೇ ಇದ್ದಾರೆ, ಅದಕ್ಕೆ ಇವರೆಲ್ಲರೂ ಈ ತರ ಮಾತಾಡ್ತಿರೋದು ಅಂತ ಅರ್ಥ ಮಾಡ್ಕೊಂಡು ಈ ಡುಮ್ಮಗನು ಒಂದು ಬ್ಯಾರಲ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತಾನಲ್ವಾ, ಅವನಿಗೆ ಹೆಲ್ಪ್ ಮಾಡೋದಕ್ಕಂತ ಪೊಲೀಸ್ ಆಫೀಸರು ಅವನ ಹತ್ರಕ್ಕೆ ಹೋಗ್ತಾನೆ. ಡುಮ್ಮಗನ್ಗೆ ಭಯ ಇರುತ್ತೆ, ಯಾಕಂದ್ರೆ ಅವನ ಕಣ್ ಮುಂದೆನೆ ಸತ್ತೋಗಿರೋ ವ್ಯಕ್ತಿಗಳನ್ನ ನೋಡಿ ಇರ್ತಾನಲ್ವಾ. ಅದಕ್ಕೆ ಸರ್ ಬೇಡ ಸರ್, ಪ್ಲೀಸ್ ಸರ್ ನನ್ನನ್ನ ಇದರಿಂದ ಆಚೆಗಡೆ ತೆಗಿಯೋದಕ್ಕೆ ಪ್ರಯತ್ನ ಮಾಡೋದಕ್ಕೆ ಹೋಗ್ಬೇಡಿ, ನಾನು ಇದರಿಂದ ಬರೋದಕ್ಕೆ ಆಗೋದಿಲ್ಲ ಅಂತ ಅವನು ಎಷ್ಟೇ ಕೇಳ್ತಾ ಇದ್ರುನು ನೀನು ಕುಡ್ದಿರೋ ಒಂದು ಮತ್ತಲ್ಲಿ ಮಾತಾಡ್ತಿದ್ಯಾ ಅಂತ ಹೇಳ್ಬಿಟ್ಟು ಅವನನ್ನ ಆಚೆಗಡೆ ತೆಗಿಯೋದಕ್ಕೆ ಪ್ರಯತ್ನ ಮಾಡ್ತಾನೆ. ಇವನ ಅದೃಷ್ಟ ಏನಪ್ಪಾ ಅಂದ್ರೆ ಡುಮ್ಮಗನು ತುಂಬಾ ತೂಕ ಇರೋದ್ರಿಂದ ಪೊಲೀಸ್ ಆಫೀಸರು ಒಬ್ನೇ ಇರೋದ್ರಿಂದ ಅವನೊಬ್ಬನ ಕೈಯಲ್ಲಿ ಇವನನ್ನ ಆಚೆಗಡೆ ತೆಗಿಯೋದಕ್ಕೆ ಆಗೋದಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ಇವನ ತೂಕನೇ ಇವತ್ತು ಇವನ ಪ್ರಾಣ ಉಳ್ಸೈತೆ ಅಂತ ಹೇಳ್ಕೋಬಹುದು. ನಂತರ ಪೊಲೀಸ್ ಆಫೀಸರು ಈ ಕಾರಲ್ಲಿ ಸಿಕ್ಕಾಕೊಂಡಿರೋ ಇಬ್ರು ಹುಡುಗಿರ ಹತ್ರ ಬಂದಿದ್ದೆ, ನೀನು ನಿನ್ನ ಕೈನ ಡಿಕ್ಕಿಯಿಂದ ತೆಗಿಬೇಕು ಅಂದ್ರೆ ನೀನು ಕಾರಿಂದ ಇಳಿಬೇಕಾಗುತ್ತೆ, ಕಾರಿಂದ ಇಳಿ ಅಂತ ಹೇಳಿದ್ರೆ ಅವಳು ಅದಕ್ಕೆ ಒಪ್ಕೊಳ್ಳೋದಿಲ್ಲ. ನಂತರ ಇವನು ಕ್ಯಾಬಿನ್ ಹತ್ರ ಇರೋ ಹೀರೋಯಿನ್ ಹತ್ರಕ್ಕೆ ಬರ್ತಾನೆ, ನೀವನು ಕೂಡ ಕ್ಯಾಬಿನ್ ಇಂದ ಆಚೆಗಡೆ ಬರೋದಿಲ್ವಾ ಅಂತ ಹೇಳಿದ್ದಕ್ಕೆ ನಾವನು ಕೂಡ ಬರೋದಿಲ್ಲ ಅಂತ ಹೇಳ್ತಾರೆ. ಆವಾಗ ಇವನ್ಗೆ ಈ ನನ್ ಮಕ್ಕಳನ್ನ ಏನು ಮಾಡೋದಕ್ಕೆ ಆಗ್ತಿಲ್ವೇ, ಇವ್ರ ಆಚೆಗಡೆ ಬರೋದಿಲ್ಲ, ನಾವು ಕೂತಿರೋ ಹತ್ರನೇ ಇರ್ತೀವಿ, ನಿಂತ್ಕೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟು ಆಟ ಮಾಡ್ತಿದ್ದಾರೆ ಅಂತ ಹೇಳಿ ಪೆಪ್ಪರ್ ಸ್ಪ್ರೇನ ತೆಗೆದು ಇವರ ಮುಖಗಳಿಗೆ ಹೊಡಿಬೇಕು ಅಂತ ಅನ್ಕೊಂತಾನೆ. ಅದಕ್ಕೆ ಅದನ್ನ ತೆಗಿತಿರೋ ಒಂದು ಟೈಮ್ ಅಲ್ಲಿ ಇವನ ಕಾರ್ಗೆ ಸಂಬಂಧಪಟ್ಟಿರೋ ಒಂದು ಕೀ ಕೆಳಗಡೆಗೆ ಬಿದ್ದೋಗ್ಬಿಡುತ್ತೆ. ಆವಾಗ ನಮ್ಮ ಹೀರೋ ಆ ಕೀನ ತೆಗಿಯೋದಕ್ಕೆ ಹೋಗ್ಬೇಡ ಪ್ಲೀಸ್ ಅಂತ ಹೇಳ್ತಾ ಇದ್ರು ಕೂಡ ಇವನು ಅದನ್ನ ಕೇಳಿಸ್ಕೊಂದಿರ ಕೈನ ಕೆಳಗಡೆಗೆ ಇಡ್ತಾನೆ. ಆ ಕ್ರಿಯೇಚರ್ ಇವನ ಕೈನ ಹಿಡ್ಕೊಂಡ್ಬಿಡುತ್ತೆ. ಆವಾಗ ಇವನ ಹತ್ರ ಪೆಪ್ಪರ್ ಸ್ಪ್ರೇ ಇರುತ್ತಲ್ವಾ, ಆ ಕ್ರಿಯೇಚರ್ ಟೆಂಟಿಕಲ್ಸ್ ಗೆ ಅದನ್ನ ಸ್ಪ್ರೇ ಮಾಡಿದಾಗ ಆ ಕ್ರಿಯೇಚರ್ ಇವನನ್ನ ಬಿಟ್ಟಾಕ್ಬಿಡುತ್ತೆ. ಬಟ್ ಇವನ ಕೈನ ಅರ್ಧ ತಿಂದಾಕ್ಬಿಟ್ಟಿರುತ್ತೆ. ಆ ನೋವನ್ನ ತಡ್ಕೊಳ್ಳೋದಕ್ಕಾಗ್ದೆ ಬ್ಲಡ್ ಲಾಸ್ ಅಲ್ಲಿ ಅವನು ಕೆಳಗಡೆಗೆ ಬಿದ್ದೋಗ್ಬಿಡ್ತಾನೆ. ಇನ್ನೇನೈತೆ ಆ ಕ್ರಿಯೇಚರ್ ಇವನ ಬಾಡಿನ ತಿಂದಾಕ್ಬಿಡ್ಬೇಕು. ಅದೇ ಟೈಮ್ ಅಲ್ಲಿ ಹೀರೋಯಿನ್ ಇವನ ಹತ್ರಕ್ಕೆ ಬಂದು ಇವನ ಹತ್ರ ಇರೋ ಒಂದು ಪೆಪ್ಪರ್ ಸ್ಪ್ರೇನ ಇವಳು ಎತ್ಕೊಂಡ್ಬಿಡ್ತಾಳೆ. ಮತ್ತೆ ಕ್ಯಾಬಿನ್ ಹತ್ರಕ್ಕೆ ಬಂದು ಹಿಂದೆ ತಿರುಗಿ ನೋಡಿದ್ದೆ ಅವನ ಬಾಡಿ ಮಾಯ ಆಗೋಗ್ಬಿಟ್ಟಿರುತ್ತೆ. ಅಂದ್ರೆ ಆ ಕ್ರಿಯೇಚರ್ ಬಾಡಿನ ಅಬ್ಸರ್ವ್ ಮಾಡ್ಕೊಂಡು ತಿಂದಾಕ್ಬಿಟ್ಟಿರುತ್ತೆ ಅಂತ. ಆಲ್ರೆಡಿ ಇಲ್ಲಿ ಸಿಕ್ಕಾಕೊಂಡಿರೋರು ಭಯ ಪಡ್ತಿರ್ತಾರೆ. ಯಾಕಪ್ಪ ಅಂದ್ರೆ ಇವರ ಕಣ್ ಮುಂದೆನೆ ಎಲ್ಲರೂ ಸತ್ತೋಗ್ಬಿಡ್ತಿರೋದನ್ನ ನೋಡ್ಬಿಟ್ಟು ನಾವು ಈ ಬೀಚ್ ಇಂದ ತಪ್ಸ್ಕೊಳ್ಳೋದಕ್ಕೆ ಆಗೋದಿಲ್ಲ, ಬಿಸಿಲ್ಗೆ ಡಿಹೈಡ್ರೇಟ್ ಆಗಿ ಇಲ್ಲೇ ಸತ್ತೋಗ್ಬಿಡ್ತೀವಿ ಅಂತ ಹೇಳಿ ಅವರು ಹೋಪ್ಸ್ ನ ಕಳ್ಕೊಂಡ್ಬಿಡ್ತಾರೆ. ಆವಾಗ ಈ ಮೆರ್ಸಿಗನು ಇಲ್ಲ ಇಲ್ಲ ನೀವು ಈ ತರ ಥಿಂಕ್ ಮಾಡೋದಕ್ಕೆ ಹೋಗ್ಬೇಡಿ, ಪೊಲೀಸ್ ಆಫೀಸರ್ ಪೆಪ್ಪರ್ ಸ್ಪ್ರೇನ ಯೂಸ್ ಮಾಡಿದಾಗ ಆ ಕ್ರಿಯೇಚರ್ ಅವನನ್ನ ಬಿಟ್ಟಾಗ್ಬಿಟ್ಟೈತೆ, ಅದ್ರ ಜೊತೆಗೆ ನಾವ್ ಇವಾಗ ಸ್ಲಿಪ್ಪರ್ಸ್ ಹಾಕೊಂಡು ಕಾಲಿಗೆ ಬ್ಲಾಂಕೆಟ್ಸ್ ನ ಸುತ್ತಕೊಂಡು ಈ ಮರಳನ್ನ ಬಿಟ್ಟು ಸ್ವಲ್ಪ ದೂರ ಓಡೋಗ್ಬಿಡ್ಬೇಕು. ಆಕ್ಚುಲಿ ಹೇಳ್ಬೇಕಂದ್ರೆ ಪೆಪ್ಪರ್ ಸ್ಪ್ರೇನೆ ಈ ಮಾನ್ಸ್ಟರ್ ಗೆ ಒಂದು ವೀಕ್ನೆಸ್ ಆಗಿರುತ್ತೆ, ಅದನ್ನ ಯೂಸ್ ಮಾಡ್ಕೊಂಡೆ ನಾವು ಇಲ್ಲಿಂದ ತಪ್ಸ್ಕೋಬೇಕು ಅಂತ ಹೇಳಿ ಅವನು ಸ್ಲಿಪ್ಪರ್ಸ್ ನ ಹಾಕೊಂಡು ಬ್ಲಾಂಕೆಟ್ಸ್ ನ ನನ್ಗೆ ಕೊಡಿ ಅಂತ ಕಾರಲ್ಲಿ ಕೂತ್ಕೊಂಡಿರೋರ ಹತ್ರ ಕೇಳ್ತಾನೆ. ನಿಜ ಹೇಳ್ಬೇಕಂದ್ರೆ ರಿಸ್ಕ್ ತಗೊಳ್ಳೋದಕ್ಕೆ ಯಾರು ರೆಡಿ ಆಗಿಲ್ಲ. ಇವಾಗ ಇವನೇ ಹೋಗ್ತೀನಿ ಅಂದ್ರೆ ಕಾರಲ್ಲಿ ಇರೋರು ಬೇಡ ಅನ್ನೋದಕ್ಕೆ ಆಗುತ್ತೆ. ಬ್ಲಾಂಕೆಟ್ಸ್ ನ ಎಸಿತಾರೆ, ಅದನ್ನ ಹಿಡ್ಕೊಳ್ಳೋದಕ್ಕೆ ಹೋಗಿ ಈ ಮೆರ್ಸಿಗನು ಕೆಳಗಡೆಗೆ ಸ್ಲಿಪ್ ಆಗಿ ಬಿದ್ದೋಗ್ಬಿಡ್ತಾನೆ. ತಪ್ಸ್ಕೋಬೇಕು ಅಂತ ಪ್ಲಾನ್ ಹಾಕಿದ್ ಇವನು ಬೈ ಮಿಸ್ ಆಗಿ ಕ್ರಿಯೇಚರ್ಗೆ ಆಹಾರ ಆಗೋಗ್ಬಿಟ್ಟವನೆ. ಇವ್ರೇನು ಮಾಡೋದಕ್ಕೆ ಆಗೋದಿಲ್ಲ, ಕಿರ್ಚಾಡ್ಕೊಂಡು ಕಣ್ಣಲ್ಲಿ ನೀರ್ ಹಾಕೊಳ್ಳೋದು ಬಿಟ್ರೆ. ಡುಮ್ಮಗನು ಹಾಗೆ ಕಾರಲ್ಲಿರೋ ಹುಡುಗಿರ್ ಇಬ್ರು ಕೂಡ ಇನ್ನ ನಾವು ಇಲ್ಲಿಂದ ತಪ್ಸ್ಕೊಳ್ಳೋದಕ್ಕೆ ಆಗೋದಿಲ್ಲ, ಡಿಹೈಡ್ರೇಟ್ ಆಗಿ ಇಲ್ಲೇ ಸತ್ತೋಗ್ಬಿಡ್ಬೇಕು, ಇಲ್ಲ ಈ ಕ್ರಿಯೇಚರ್ಗೆ ಆಹಾರ ಆಗ್ಬಿಡ್ಬೇಕು ಅಂತ ಹೇಳಿ ಏನಾದ್ರೂ ಒಂದು ಚೂಸ್ ಮಾಡ್ಕೋಬೇಕು ಅಂತ ಇವ್ರು ಅನ್ಕೊಂತಿರೋವಾಗೆ ಹೀರೋಯಿನ್ ಹೋಪ್ ಮಾತ್ರ ಬಿಡೋದಿಲ್ಲ. ಖಂಡಿತ ನಾವ್ ಇಲ್ಲಿಂದ ತಪ್ಸ್ಕೊಂತೀವಿ ಅಂತ ಹೇಳಿ ಈ ಚೇಂಬರ್ಗೆ ಇರೋ ಒಂದು ರಾಡು ಕೆಳಗಡೆಗೆ ಬಿದ್ದೋಗ್ಬಿಟ್ಟಿರುತ್ತಲ್ವಾ, ಅದನ್ನ ನೋಡಿ ಇವಳಿಗೊಂದು ಐಡಿಯಾ ಬರುತ್ತೆ. ಅದೇ ಐಡಿಯಾನ ಯೂಸ್ ಮಾಡ್ಕೊಂಡು ರಾಡ್ನೆಲ್ಲ ಕಿತ್ತಾಕಿ ಇವರ ಫ್ರೆಂಡ್ಸ್ ಗೆ ಕೊಡ್ತಾಳೆ. ನಂತರ ಇವಳು ಕ್ಯಾಬಿನ್ ಮೇಲೆಗೆ ಹತ್ತಿ ಈ ಇಬ್ಬರು ಲೇಡೀಸ್ ಕಾರಲ್ಲಿ ಕುತ್ಕೊಂಡಿರ್ತಾರಲ್ವಾ, ಆ ಕಾರ್ ಮೇಲೆಗೆ ಜಂಪ್ ಮಾಡ್ತಾಳೆ. ಹೀರೋಯಿನ್ ಹಾಗೆ ಚಂದ ಅನ್ನೋ ಒಂದು ಹುಡುಗಿ ಇಬ್ರು ಸೇರ್ಕೊಂಡು ಕಾರ್ ಡಿಕ್ಕಿಗೆ ಒಂದು ಹುಡುಗಿ ಕೈ ಸಿಕ್ಕಾಕೊಂಡ್ಬಿಟ್ಟಿರುತ್ತಲ್ವಾ, ಅದರಿಂದ ಬಿಡಿಸಿ ಆ ಹುಡುಗಿ ಕೈಗೆ ಗಾಯ ಆಗಿದ್ರೆ ಬ್ಲಾಂಕೆಟ್ ಇಂದ ಸುತ್ತುತ್ತಾರೆ. ಈ ಕಾರ್ಗೆ ಸ್ವಲ್ಪ ದೂರದಲ್ಲೇ ನಮ್ಮ ಹೀರೋಯಿನ್ ಬಾಯ್ ಫ್ರೆಂಡು ಕೊನೆ ಪ್ರಾಣದಲ್ಲಿ ಒದ್ದಾಡ್ತಾ ಇರ್ತಾನಲ್ವಾ, ಅವನ ಹತ್ರಕ್ಕೆ ಹೇಗಾದ್ರೂ ಸರಿ ಹೋಗ್ಬೇಕು, ಅವನನ್ನ ಕಾಪಾಡ್ಬೇಕು ಅಂತ ಹೇಳಿ ಇವರು ಪ್ರಯತ್ನ ಮಾಡ್ತಿರ್ತಾರೆ. ಇವರು ಬೀಳ್ಸಾಕಿರೋ ಒಂದು ರಾಡ್ಸ್ ಇರುತ್ತಲ್ವಾ, ಅದನ್ನ ಕೆಳಗಡೆಗೆ ಹಾಕೊಂಡು ಇವರ ಪಾದ ಭೂಮಿಗೆ ಟಚ್ ಆಗ್ದಿರೋ ಹಾಗೆ ಅದ್ರ ಮೇಲೆ ನಡ್ಕೊಂಡು ಹೋಗ್ಬೇಕು ಅಂತ ಡಿಸೈಡ್ ಆಗಿ ಮೊದ್ಲು ಹೀರೋಯಿನ್ ಸೇಫ್ ಆಗಿ ಕೆಳಗಡೆಗೆ ಟಚ್ ಮಾಡ್ದಿರಾ ನಿಧಾನವಾಗಿ ಅವಳ ಬಾಯ್ ಫ್ರೆಂಡ್ ಹತ್ರಕ್ಕೆ ಬಂದ್ಬಿಡ್ತಾಳೆ.
ನಂತರ ಚಂದಾನು ಕೂಡ ಹೇಗೋ ಹಾಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಆ ಟೇಬಲ್ ಮೇಲೆಗೆ ಬಂದ್ಬಿಡ್ತಾಳೆ. ಇನ್ನ ಇದ್ದಿದ್ದು ಈ ಇಂಜೂರ್ ಆಗಿರೋ ಒಂದು ಹುಡುಗಿ, ಅವಳು ಕೂಡ ಸೇಫ್ ಆಗಿ ಭೂಮಿಗೆ ಅವಳ ಲೆಗ್ ನ ಟಚ್ ಮಾಡ್ದಿರಾ ನಿಧಾನವಾಗಿ ನಡ್ಕೊಂಡು ಬರ್ತಿರುವಾಗ್ಲೇ ಅವಳ ಕೈಗೆ ಇಂಜುರಿ ಆಗಿರುತ್ತಲ್ವಾ, ಆ ಬ್ಲಡ್ ಕೆಳಗಡೆಗೆ ಬಿದ್ದು ಆ ಬ್ಲಡ್ ಗೆ ಅಟ್ರಾಕ್ಟ್ ಆಗಿರೋ ಒಂದು ಕ್ರಿಯೇಚರ್ ಆ ರಾಡ್ ನ ಕದಲ್ಸೋದ್ರಿಂದ ಅವಳು ಕೆಳಗಡೆಗೆ ಬಿದ್ದೋಗ್ಬಿಡ್ತಾಳೆ. ಆ ಟೈಮಲ್ಲಿ ನಮ್ಮ ಹೀರೋಯಿನ್ ಪೆಪ್ಪರ್ ಸ್ಪ್ರೇನ ಮಾಡಿ ಅವಳನ್ನ ಕಾಪಾಡಬೇಕು ಅಂತ ಅನ್ಕೊಂತಾಳೆ. ಬಟ್ ಅದು ಅಷ್ಟೊಂದು ಎಫೆಕ್ಟಿವ್ ಆಗಿ ಕೆಲಸ ಮಾಡೋದಿಲ್ಲ. ಇನ್ನೇನೈತೆ ಅವಳ ಬಾಡಿನ ಕ್ರಿಯೇಚರ್ ಅಬ್ಸರ್ವ್ ಮಾಡ್ಕೊಂಡು ತಿಂದಾಕ್ಬಿಡುತ್ತೆ. ನಿಜ ಹೇಳ್ಬೇಕಂದ್ರೆ ಮೂವಿ ಸ್ಟಾರ್ಟಿಂಗ್ ಇಂದಾನು ಕೂಡ ತುಂಬಾ ಜನರು ಸತ್ತೋಗ್ಬಿಡ್ತಿದ್ದಾರೆ ಅಂತ ಇವರ ಕಣ್ಣಾರೆ ನೋಡಿದ್ದಾದ್ಮೇಲೆ ಯಾರಾದ್ರೂ ಒಬ್ರು ಸಾಹಸ ಮಾಡೋದಕ್ಕೆ ರೆಡಿ ಆಗ್ತಾರೆ. ಅಂಡ್ ಇವಾಗ ಚಂದ ಇಲ್ಲಿಂದ ತಪ್ಸ್ಕೋಬೇಕು ಅಂತ ಡಿಸೈಡ್ ಆಗಿ ಅವಳ ಕಾಲ್ಗೆ ಬ್ಲಾಂಕೆಟ್ಸ್ ನ ಸುತ್ತಕೊಂಡು ಪೊಲೀಸ್ ಆಫೀಸರ್ ಕಾರ್ ಒಳಗಡೆಗೆ ಹೋಗ್ಬೇಕು ಅಂತ ಅನ್ಕೊಂತಾಳೆ. ಇದೇ ಪ್ಲಾನ್ ಪ್ರಕಾರ ಅವಳ ಕಾಲಿಗೆ ಬ್ಲಾಂಕೆಟ್ಸ್ ನ ಸುತ್ತಕೊಂಡು ತುಂಬಾ ಸ್ಪೀಡ್ ಆಗಿ ಓಡ್ಕೊಂಡು ಪೊಲೀಸ್ ಆಫೀಸರ್ ಕಾರ್ ಹತ್ರ ಹೋಗ್ತಿರ್ತಾಳೆ. ಇವಳು ತುಂಬಾ ಸ್ಪೀಡ್ ಆಗಿ ಓಡ್ಕೊಂಡು ಹೋಗ್ತಾ ಇರೋದ್ರಿಂದ ಅದರ ಜೊತೆಗೆ ಇವಳ ಕಾಲಿಗೆ ಬ್ಲಾಂಕೆಟ್ಸ್ ಇರೋದ್ರಿಂದ ಕ್ರಿಯೇಚರ್ ಇವಳನ್ನ ಏನು ಮಾಡೋದಕ್ಕಾಗೋದಿಲ್ಲ. ಇವಳು ಕಾರ್ ಹತ್ರಕ್ಕೆ ಹೊರಟೋಗ್ಬಿಡ್ತಾಳೆ. ಅದನ್ನ ನೋಡಿ ನಮ್ಮ ಹೀರೋ ಇನ್ನು ತುಂಬಾ ಖುಷಿ ಪಡ್ತಾಳೆ. ಅದ್ರಲ್ಲೂ ಈ ಡುಮ್ಮಗನಾದ್ರೆ ತುಂಬಾನೇ ಖುಷಿ ಪಟ್ಟು ಚೀರಪ್ ಮಾಡ್ತಾನೆ. ಆದ್ರೆ ಇವನ ದುರದೃಷ್ಟ, ಇವನು ತುಂಬಾ ಹೊತ್ತಿನಿಂದ ಈ ಬ್ಯಾರಲ್ ಅಲ್ಲಿ ಸಿಕ್ಕಾಕೊಂಡೇ ಇರ್ತಾನಲ್ವಾ, ಚಿಕ್ಕ ಚಿಕ್ಕ ಘಾಟಗಳು ಬಿತ್ತು ಅದರಿಂದ ಬ್ಲಡ್ ಲಾಸ್ ಆಗ್ತಾ ಇರುತ್ತೆ. ಆ ಬ್ಲಡ್ ಗೆ ಅಟ್ರಾಕ್ಟ್ ಆಗಿರೋ ಕ್ರಿಯೇಚರ್ ಟೆಂಟಿಕಲ್ ನ ಆ ಡ್ರಮ್ ಗೆ ಹಾಕಿ ಶೇಕ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ಅದನ್ನ ನೋಡಿ ಡುಮ್ಮಗನು ತುಂಬಾ ಭಯ ಪಡ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಆ ಶೇಕಿಂಗ್ ಅನ್ನೋದು ನಿಂತೋಗ್ಬಿಡುತ್ತೆ. ಪ್ರೆಸೆಂಟ್ ಗೆ ನಾನು ಸೇಫ್ ಆದೆ, ಬಟ್ ಈ ಕ್ರಿಯೇಚರ್ ಮತ್ತೆ ಏನ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ನೋಡುತ್ತಿರೋ ಒಂದು ಟೈಮಲ್ಲೇ ಆ ಕ್ರಿಯೇಚರ್ ಒಳಗಡೆಯಿಂದ ಹೋಲ್ಡ್ ಮಾಡ್ಕೊಂಡ್ ಬಂದು ಆ ಡುಮ್ಮಗನ್ನ ಎತ್ಕೊಂಡು ಹೊರಟೋಗ್ಬಿಡುತ್ತೆ. ಯಾಕಪ್ಪ ಅಂದ್ರೆ ಈ ಕ್ರಿಯೇಚರ್ ತುಂಬಾ ವ್ಯಕ್ತಿಗಳನ್ನ ತಿಂದಾಕ್ಬಿಟ್ಟಿರೋದ್ರಿಂದ ಇವಾಗ ಇನ್ನಷ್ಟು ಸ್ಟ್ರಾಂಗ್ ಆಗಿ ಅದರ ಟೆಂಟಿಕಲ್ಸ್ ಕೂಡ ದೊಡ್ಡದಾಗೋಗ್ಬಿಟ್ಟಿರ್ತವೆ. ಆ ಡುಮ್ಮನ ಹೇಳ್ಕೊಂಡು ಹೊರಟೋಗ್ಬಿಡುತ್ತೆ. ಡುಮ್ಮಗನ್ನು ಸತ್ತೋಗ್ಬಿಟ್ಟಿರೋದ್ರಿಂದ ಇವಾಗ ಮೂವರು ಮಾತ್ರನೇ ಬದುಕಿರ್ತಾರೆ, ಹೀರೋ, ಹೀರೋಯಿನ್, ಬಾಯ್ ಫ್ರೆಂಡ್ ಹಾಗೆ ಚಂದ. ಸರಿಯಾಗಿ ಅದೇ ಟೈಮಲ್ಲಿ ಈ ಕ್ರಿಯೇಚರ್ ಟೆಂಟಿಕಲ್ ನ ಉಪಯೋಗ ಮಾಡಿಕೊಂಡು ಪೊಲೀಸ್ ಆಫೀಸರ್ ಕಾರ್ ನ ಶೇಕ್ ಮಾಡೋದ್ರಿಂದ ಅದರ ಮೇಲೆ ನಿಂತ್ಕೊಂಡಿರೋ ಚಂದ ತಲೆ ಕಾರ್ಗೆ ಬಿದ್ದು ಅನ್ಕಾನ್ಶಿಯಸ್ ಆಗೋಗ್ಬಿಡ್ತಾಳೆ. ಅದನ್ನ ನೋಡಿ ಹೀರೋಯಿನ್ ತುಂಬಾ ಬಾಧೆ ಪಟ್ಕೊಂಡು ಅವಳ ಬಾಯ್ ಫ್ರೆಂಡ್ ಅನ್ನ ಹಗ್ ಮಾಡ್ಕೊಂಡು ಕಣ್ಣಲ್ಲಿ ನೀರ್ ಹಾಕೊಂತಿರುವಾಗ್ಲೇ ಹೀಗೆ ರಾತ್ರಿ ಆಗೋಗ್ಬಿಡುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಚಂದಾಗಿ ಎಚ್ಚರಿಕೆ ಆಗುತ್ತೆ. ಆ ಕಾರಲ್ಲಿ ಏನಾದ್ರೂ ಸಿಗುತ್ತೇನೋ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿದಾಗ ಅವಳಿಗೆ ಆ ಕಾರಲ್ಲಿ ಒಂದು ಇನ್ಫ್ಲೇಟಬಲ್ ಬೋಟ್ ಸಿಗುತ್ತೆ. ಅದನ್ನ ಕೆಳಗಡೆಗೆ ಹಾಕಿ ಆನ್ ಮಾಡೋದ್ರಿಂದ ಆ ಬೋಟ್ ಈ ಕಾರು ಹಾಗೆ ಹೀರೋಯಿನ್ ಹಾಗೆ ಬಾಯ್ ಫ್ರೆಂಡ್ ಇದಾರಲ್ವಾ, ಇವರಿಬ್ಬರ ಮಧ್ಯೆ ಒಂದು ಬ್ರಿಡ್ಜ್ ಟೈಪ್ ಅಲ್ಲಿ ಕ್ರಿಯೇಟ್ ಆಗುತ್ತೆ. ಚಂದ ಅವ್ರ ಹತ್ರಕ್ಕೆ ಹೋಗಿ ಹೀರೋಯಿನ್ ಬಾಯ್ ಫ್ರೆಂಡ್ ಅನ್ನ ಕರ್ಕೊಂಡ್ ಬರ್ತಿರುವಾಗ ಚಂದ ಹಾಗೆ ಹೀರೋಯಿನ್ ಬಾಯ್ ಫ್ರೆಂಡ್ ಇಬ್ರು ಕಾರ್ ಒಳಗಡೆಗೆ ಹೊರಟೋಗ್ಬಿಡ್ತಾರೆ. ಇನ್ನ ಹೀರೋಯಿನ್ ಹೋಗ್ಬೇಕು, ಕ್ರಿಯೇಚರ್ ಟೆಂಟಿಕಲ್ ಒಂದು ಆಚೆಗಡೆ ಬಂದು ಹೀರೋಯಿನ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಅದರಿಂದ ಹೀರೋಯಿನ್ ತಪ್ಪಿಸ್ಕೊಂಡು ಕಾರ್ ಒಳಗಡೆಗೆ ಹೋಗೋದಕ್ಕೂ ಬದಲು ಆ ಕಾರ್ ಮೇಲೆಗೆ ಹತ್ತುತ್ತಾಳೆ. ಆವಾಗ ಹೀರೋಯಿನ್ಗೆ ಅರ್ಥ ಆಗುತ್ತೆ ಈ ಕ್ರಿಯೇಚರ್ ತುಂಬಾ ದೊಡ್ಡದಾಗೋಗ್ಬಿಟ್ಟಿರೋದ್ರಿಂದ ಖಂಡಿತ ಇದು ನಮ್ಮನ್ನ ಸಾಯಿಸಾಗ್ಬಿಡುತ್ತೆ. ಅದು ನಮ್ಮ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸೋದಕ್ಕಿಂತ ನಾವೇ ಆ ಕ್ರಿಯೇಚರ್ ನ ಸಾಯಿಸೋದು ಬೆಟರ್ ಅಂತ ಹೇಳಿ ಕಾರಲ್ಲಿ ಡೀಸೆಲ್ ಕ್ಯಾನ್ ಇದ್ರೆ ಅದನ್ನ ಎತ್ಕೊಂಡು ಕಾರ್ ಸುತ್ತಮುತ್ತ ಹಾಕ್ತಾಳೆ. ಇವಳು ಹಾಕಿರೋ ಒಂದು ಟ್ರಾಪ್ಗೆ ಆ ಕ್ರಿಯೇಚರ್ ಕೂಡ ಸಿಕ್ಕಾಕೊಂಡ್ಬಿಟ್ಟು ಇನ್ನೊಂದು ಡೀಸೆಲ್ ಕ್ಯಾನ್ ನ ಎತ್ಕೊಂಡು ಟೆಂಟಿಕಲ್ ಮೇಲೆ ಡೀಸೆಲ್ ನ ಹಾಕೊಳ್ಳುತ್ತೆ. ಆ ಟೆಂಟಿಕಲ್ ಮತ್ತೆ ಈ ಹುಡುಗಿ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಿರುವಾಗ ಹೀರೋಯಿನ್ ಮ್ಯಾಚ್ ಬಾಕ್ಸ್ ನ ಎತ್ಕೊಂಡು ಬೆಂಕಿನ ಅಂಟಿಸಿ ಆ ಟೆಂಟಿಕಲ್ ಗೆ ಹಾಕೋದ್ರಿಂದ ಬೆಂಕಿ ಅಂಟ್ಕೊಂಡು ಆ ಕ್ರಿಯೇಚರ್ ಒದ್ದಾಡ್ತಿರುವಾಗ್ಲೇ ಹೀರೋಯಿನ್ ಕಾರ್ ಒಳಗಡೆಗೆ ಹೋಗಿ ಡೋರ್ ನ ಲಾಕ್ ಮಾಡ್ಕೊಂತಾಳೆ. ಈ ಕ್ರಿಯೇಚರ್ ಗೆ ಹುಚ್ಚು ಹಿಡ್ದಂಗೆ ಆಗೋಗ್ಬಿಟ್ಟು ಕಾರಲ್ಲಿ ಇರೋವ್ರ ಮೇಲೆ ಅಟ್ಯಾಕ್ ಮಾಡ್ಬೇಕು ಅಂತ ಅನ್ಕೊಳ್ಳುತ್ತೆ. ಬಟ್ ಆ ಕ್ರಿಯೇಚರ್ ಗೆ ಬೆಂಕಿ ಅಂಟ್ಕೊಂಡು ಇಂಜುರೀಸ್ ಆಗಿರೋದ್ರಿಂದ ಒಂದು ಪಾಯಿಂಟ್ ಅಲ್ಲಿ ಇವ್ರನ್ನ ಬಿಟ್ಟಾಕಿ ಸೈಲೆಂಟ್ ಆಗೋಗ್ಬಿಡುತ್ತೆ. ಕಾರಲ್ಲಿರೋ ಇವರಿಬ್ರು ಕೂಡ ಮತ್ತೆ ಈ ಕ್ರಿಯೇಚರ್ ನಮ್ಮ ಮೇಲೆ ಅಟ್ಯಾಕ್ ಮಾಡದಿದ್ರೆ ಸಾಕಪ್ಪ ಅಂತ ಹೇಳ್ಬಿಟ್ಟು ದೇವ್ರ ಹತ್ರ ಕೇಳ್ಕೊಂತಾರೆ. ಅವತ್ತು ರಾತ್ರಿ ಎಲ್ಲ ಕಾರಲ್ಲೇ ಇದ್ದೋಗ್ಬಿಟ್ಟು ಮಲ್ಕೊಂಡ್ಬಿಟ್ಟಿರ್ತಾರೆ. ಬೆಳಿಗ್ಗೆ ಆಗಿದ್ದೆ ಈ ಬಾಯ್ ಫ್ರೆಂಡ್ ಈ ಕ್ರಿಯೇಚರ್ ಹಾಕಿರೋ ಒಂದು ಪಾಯ್ಸನಸ್ಗೆ ಸತ್ತೋಗ್ಬಿಟ್ಟಿರ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಈ ಪೊಲೀಸ್ ಕಾರ್ ಹತ್ರ ಒಬ್ಬ ಸ್ಟ್ರೇಂಜರ್ ವ್ಯಕ್ತಿ ಬಂದು ಇವರಿಬ್ಬರಿಗೂ ಎಚ್ಚರಿಕೆ ಬರೋ ತರ ಮಾಡ್ತಾನೆ. ಇಲ್ಲಿ ಪಾಯಿಂಟ್ ಏನಪ್ಪಾ ಅಂದ್ರೆ ಆ ಕ್ರಿಯೇಚರ್ ಈ ಸ್ಟ್ರೇಂಜರ್ ವ್ಯಕ್ತಿ ಮೇಲೆ ಅಟ್ಯಾಕ್ ಮಾಡಿರೋದಿಲ್ಲ, ಇವನು ನಾರ್ಮಲ್ ಆಗಿದ್ದಾನೆ ಅಂದ್ರೆ ಆ ಕ್ರಿಯೇಚರ್ ಸತ್ತೋಗ್ಬಿಟ್ಟೈತಿ ಅಂತ ಅರ್ಥ ಮಾಡ್ಕೊಂಡು ನಮ್ಮ ಹೀರೋಯಿನ್ ಭಯ ಪಟ್ಕೊಂಡೆ ಕಾಲು ಕೆಳಗಡೆಗೆ ಇಡ್ತಾಳೆ. ಕ್ರಿಯೇಚರ್ ಅಟ್ಯಾಕ್ ಮಾಡದೇ ಇರೋದ್ರಿಂದ ಹೀರೋಯಿನ್ ಹಾಗೆ ಚಂದಾಗಿ ಧೈರ್ಯ ಬಂದು ಇಬ್ರು ಕಾರಿಂದ ಆಚೆಗಡೆ ಬರ್ತಾರೆ. ಅಂಡ್ ಲಾಸ್ಟ್ಲಿ ಈ ಮೂವಿಯಲ್ಲಿ ಇಬ್ರು ಸರ್ವೈವರ್ಸ್ ಮಾತ್ರನೇ ಉಳ್ಕೊಂತಾರೆ. ಅದು ಇಬ್ರು ಹುಡುಗಿರು. ಇವ್ರು ನಿಂತ್ಕೊಂಡಿರೋ ಒಂದು ಪ್ಲೇಸ್ ಅಲ್ಲಿ ಮರಳು ಸ್ವಲ್ಪ ಕೆಳಗಡೆಗೆ ಹೊರಟೋಗ್ಬಿಟ್ಟಿರುತ್ತೆ. ಅಂಡ್ ಸೀನ್ ಇವಾಗ ಸಮುದ್ರದಲ್ಲೇ ಓಪನ್ ಆಗುತ್ತೆ. ಇವ್ರ ಮೇಲೆ ಅಟ್ಯಾಕ್ ಮಾಡಿರೋ ಒಂದು ದೊಡ್ಡ ಮಾನ್ಸ್ಟರ್ ನೀರಲ್ಲಿ ಈಜಾಡ್ಕೊಂಡು
ಇನ್ನೊಂದು ಬೀಚ್ ಹತ್ರ ತುಂಬಾ ಜನರಿದ್ರೆ ಆ ಜನರ ಹತ್ರಕ್ಕೆ ಹೋಗ್ತಿರೋ ಹಾಗೆ ತೋರಿಸ್ತಾರೆ. ಅಂದ್ರೆ ಅವ್ರ ಮೇಲೇನೋ ಅಟ್ಯಾಕ್ ಮಾಡೋದಕ್ಕೆ ಈ ಮಾನ್ಸ್ಟರ್ ಹೋಗ್ತಿರೋ ಹಾಗೆ ತೋರಿಸಿ ಮೂವಿನ ಇಲ್ಲಿಗೆ ಎಂಡ್ ಮಾಡ್ತಾರೆ. ಈ ಮೂವಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತಾ ಇದ್ದೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇನ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಪಿನಿಯನ್ ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಮುಖಾಂತರ ನಾನ್ ನಿಮ್ಮನ್ನ ಮೀಟ್ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸೈನಿಂಗ್ ಆಫ್ ನಿಮ್ಮ ಅನಿರುದ್ಧ್.